ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಪ್ರತಿಯೊಬ್ಬರ ಹಕ್ಕು. ಆದರೆ ಮತ ಚಲಾಯಿಸುವಂತಹ ಮತದಾನದ ದಿನ ಬಂದಾಗ ಈ ಮತದಾನ ಪ್ರಕ್ರಿಯೆಯಿಂದನೇ ಹೊರಗಿದ್ದು ಊರು ಮೋಜು ಮಸ್ತಿ ಅಂತ ಹೇಳಿ ತಮ್ಮ ಪಾಡಿಗೆ ಇರುವಂತಹ ಕೆಲವೊಬ್ಬ ಜನಸಾಮಾನ್ಯರಿಗಾಗಿ ಈ ಕಾರ್ಯಕ್ರಮ. 2019 ಚುನಾವಣೆಯನ್ನು ನೆನಪಿಸಿಕೊಳ್ಳೋದಾದರೆ ಮತದಾನದ ಪ್ರಮಾಣ ಅಂದರೆ 67% ಆಗಿದೆ. ಈ ಬಾರಿ ಇವತ್ತಿನ ಮೆಗಾ ಸುದ್ದಿ ಕಾರ್ಯಕ್ರಮದ ಮೂಲಕ ಜಿ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡ್ತಾ ಇದೆ. ಲೋಕಸಭಾ ಚುನಾವಣೆ ಅಂದರೆ ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂತಹ ಗುರುತರ ಜವಾಬ್ದಾರಿ ಪ್ರತಿಯೊಬ್ಬ ಮತದಾರರ ಮೇಲಿರುತ್ತೆ. ಹಾಗಾಗಿ 100% ಮತದಾನ ಮಾಡುವಂತಹ ಮನಸ್ಥಿತಿಯನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಂಡು ಆ ಮತದಾನ ಅನ್ನುವಂತಹ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗಬೇಕು. ಹಾಗಾಗಿ ಮತದಾನ ಅಂದ್ರೇನು, ಮತದಾನದ ಮಹತ್ವ ಏನು, ಮತದಾನ ಯಾಕಿಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತುಕತೆ ನಡೆಸೋಣ. ನಾನು ದಿವ್ಯಶ್ರೀ. ಚುನಾವಣೆ ಬಂತು ಅಂತ ಹೇಳಿದಾಗ ಈ ಅಭ್ಯರ್ಥಿಗಳಿರ್ತಾರೆ ನೋಡಿ, ನಮಗೆ ಮತ ನೀಡಿ, ನಾವು ಅಭಿವೃದ್ಧಿ ಮಾಡ್ತೀವಿ, ಕ್ಷೇತ್ರ ಮತ್ತು ದೇಶದ ಹೊಣೆಗಾರಿಕೆ ನಮ್ಮದು ಒಂದು ಜವಾಬ್ದಾರಿ ಇರುತ್ತೆ ಅಂತ ಮತ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಚುನಾವಣಾ ಪ್ರಚಾರ ಇದು, ತಮಗೆ ಮತವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಅವರು ಮಾಡುವಂತಹ ಒಂದು ಹೋರಾಟ. ಆದರೆ ಅದೆಷ್ಟು ಅಭ್ಯರ್ಥಿಗಳು 100% ಮತ ಹಾಕಬೇಕು ಅಂತ ಹೇಳಿ ಈ ಚುನಾವಣಾ ಪ್ರಚಾರದಲ್ಲಿ ಈ ಸಂದೇಶವನ್ನು ರವಾನೆ ಮಾಡ್ತಾರೆ, ನಿಜಕ್ಕೂ ಇದ್ರ ಬಗ್ಗೆ ಅಂದಾಜಿಲ್ಲ. ಆದರೂ ಚುನಾವಣಾ ಆಯೋಗ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡುತ್ತೆ. ಇನ್ನು ಪ್ರಖ್ಯಾತರು ಅಂತ ಕರೆಸ್ಕೊಳ್ತಾರೆ ನೋಡಿ, ಸೆಲೆಬ್ರಿಟೀಸ್, ಅವರ ಕಡೆಯಿಂದಲೂ ಕೂಡ ಮತದಾನದ ಮಹತ್ವವನ್ನು ತಿಳಿಸುವಂಥ ಪ್ರಯತ್ನವನ್ನು ಸಹಜವಾಗಿ ಮಾಡಿದ್ರು. ಅದ್ಯಾವುದಕ್ಕೂ ಕಿಮ್ಮತ್ತಿಲ್ಲ ಎಂಬಂತೆ ಅದ್ಯಾವುದನ್ನೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಈ ಮತದಾನ ಅಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಬಹುತೇಕರು ಮೋಜು ಮಸ್ತಿಗೆ ತಮ್ಮನ್ನು ತಾವು ಒಡ್ಕೊಂಡು ಬಿಡ್ತಾರೆ. ಆ ಮತದಾನ ದಿವಸ ಏನೋ ಒಂದು ಹಾಫ್ ಡೇ ರಜಾ ಇದೆ ಅಂತ ಹೇಳಿ ಅಥವಾ ಫುಲ್ ಡೇ ರಜಾ ಇದೆ ಅಂತ ಅಂದ್ಕೊಂಡು ತಮ್ಮ ಡಿಸಿಷನ್ನ ತಾವು ತೊಗೊಂಡಿರ್ತಾರೆ. ಹಾಗಾಗಿ ಈ ಮತದಾನದ ಕುರಿತಂತೆ ಹಲವರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಹಾಗಾಗಿ ಆ ಮತವನ್ನ, ಆ ಅಸ್ತ್ರವನ್ನ ಸರಿಯಾಗಿ ಚಲಾಯಿಸೋದು ನಿಮ್ಮ ಹಕ್ಕು, ನಿಮ್ಮ ಕರ್ತವ್ಯ. ವೋಟ್ ಫಾರ್ ದ ರೈಟ್ ಪರ್ಸನ್. ಮತದಾನ ನಮ್ಮ ಹಕ್ಕು. ದೇಶದ ಅಭಿವೃದ್ಧಿಗಾಗಿ ಒಬ್ಬ ಉತ್ತಮ ನಾಯಕನನ್ನು ಆರಿಸಿಕೊಳ್ಳಲು ನಾನು ವೋಟ್ ಮಾಡ್ತೀನಿ, ನೀವು ವೋಟ್ ಮಾಡಿ. ಮತದಾನ ನಮ್ಮೆಲ್ಲರ ಹಕ್ಕು. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ವೋಟ್ ಮಾಡಿ. ತಪ್ಪದೆ ನಾವೆಲ್ಲರೂ ಒಟ್ಟಿಗೆ ವೋಟ್ ಮಾಡೋಣ. ದೇಶದ ಅಭಿವೃದ್ಧಿಗೆ ಒಳ್ಳೆ ನಾಯಕನನ್ನ ಆರಿಸೋಣ. ಮತದಾನ, ನಾನು ವೋಟಿಂಗ್ ಮಾಡ್ತಾ ಇದ್ದೀನಿ, ನೀವು ಮತದಾನ ಮಾಡಬೇಕು. ನಾವೆಲ್ಲರೂ ಜೊತೆಗೆ ವೋಟಿಂಗ್ ಮಾಡೋಣ. ದೇಶದ ಅಭಿವೃದ್ಧಿಗೆ ಒಳ್ಳೆ ನಾಯಕನನ್ನೇ ಆರಿಸೋಣ. ಮತದಾನ ಎಲ್ಲರ ಹಕ್ಕು. ಹಾಗಾಗಿ ನಿಮ್ಮ ಏನು ಈ ಮತ ಚಲಾಯಿಸ್ತೀರಾ ಅದನ್ನು ಮಾರ್ಕೊಳ್ದೇನೆ ಮನಪೂರ್ವಕವಾಗಿ ನಿಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ರೆ ಆ ಅಭ್ಯರ್ಥಿಗಳಿಗೆ ವೋಟ್ ಮಾಡಿ ಅಂತ ಕೇಳ್ಕೊತೀನಿ. ಮತದಾನ ನಮ್ಮ ಹಕ್ಕು. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಮತದಾನ ಮಾಡಲೇಬೇಕು. ಮತದಾನ ನಮ್ಮ ಹಕ್ಕು, ನಾವು ವೋಟ್ ಮಾಡ್ತಾ ಇದ್ದೀವಿ, ತಪ್ಪದೆ ನೀವು ಮತದಾನ ಮಾಡಬೇಕು. ಮತದಾನ ನಮ್ಮೆಲ್ಲರ ಹಕ್ಕು. ನಾನು ವೋಟ್ ಮಾಡ್ತಾ ಇದ್ದೀನಿ, ನಾವೆಲ್ಲರೂ ತಪ್ಪದೆ ವೋಟ್ ಮಾಡೋಣ. ಹಾಗೆ ನಮ್ಮ ದೇಶದ ಅಭಿವೃದ್ಧಿಗೆ ಒಬ್ಬ ಒಳ್ಳೆ ನಾಯಕನನ್ನೇ ಆಯ್ಕೆ ಮಾಡೋಣ. ಪ್ರತಿಯೊಬ್ಬರು ಮಿಸ್ ಮಾಡದೇನೆ ವೋಟ್ ಮಾಡಿ. ನಾನು ವೋಟ್ ಮಾಡ್ತಾ ಇದ್ದೀನಿ, ವೋಟ್ ನಮ್ಮ ಹಕ್ಕು. ಎಲ್ಲರೂ ಸೇರಿ ನಮ್ಮ ನಾಯಕನ ನಾವೇ ಆಯ್ಕೆ ಮಾಡೋಣ. ಹಾಗಾಗಿ ಆ ಮತವನ್ನ, ಎಲ್ಲ ಪ್ರಖ್ಯಾತರು ಹೇಳಿದ್ದು ಒಂದೇ ಒಂದು ಮಾತು, ಮತದಾನ ಮಾಡಿ, ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ. ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಅಭ್ಯರ್ಥಿಗಳು ಶತಾಯಗತಾಯ ಗೆಲ್ಲಬೇಕು ಅಂತ ಹೇಳಿ ಒಂದಷ್ಟು ಆಮಿಷಗಳನ್ನು ಒಡ್ಡುತ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಚಿತ್ರಾನ್ನ, ಬಿರಿಯಾನಿ, ಕುಕ್ಕರು, ಸೀರೆಯಿಂದ ಹಿಡಿದು ಮನೆಗೆ ಏನೇನು ಬೇಕೋ ಆ ವಸ್ತುಗಳನ್ನೆಲ್ಲ ರವಾನೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅಫ್ಕೋರ್ಸ್ ಅಸಹಾಯಕತೆ ಇದೆ ಭಾರತದಲ್ಲಿ. ಅಸಹಾಯಕರ ಸಂಖ್ಯೆ ಜಾಸ್ತಿ, ಬಡತನದಿಂದ ಬಳಲ್ತಾ ಇರೋರ ಸಂಖ್ಯೆ ಜಾಸ್ತಿ. ಒಂದು ಕುಕ್ಕರ್ ಸಿಕ್ಕರೆ, ಒಂದು ಸೀರೆ ಸಿಕ್ಕರೆ ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂತಹ ಮನೋಭಾವದ ನಡುವೆ ಪ್ರಾಮಾಣಿಕತೆ ಮೆರೆರಿ. ಯಾವ ವಿಷಯದಲ್ಲಿ ಬೂತ್ವರೆಗೂ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ BPACನಿಂದ ಬಂದಿರುವಂತಹ ವೀರಣ್ಣ ಭಾಗಿಯಾಗಿದ್ದಾರೆ. ವೀರಣ್ಣವರೇ ನಮಸ್ಕಾರ. ನಮಸ್ತೆ ಮೇಡಮ್. ರೈಟ್, ಇನ್ನು ಸಾಫ್ಟ್ವೇರ್ ಉದ್ಯಮಿ ಆಗಿರುವಂತಹ ಅಂಬಿಕಾ ಮಣಿಯವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಅಂಬಿಕಾ ಅವರೇ. ವೀರಣ್ಣವರೇ, ಕಳೆದ ಹಲವಾರು
ದಿವಸಗಳಿಂದ ಲಾಸ್ಟ್ ಟೈಮ್ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲೂ ನೀವು ಇದನ್ನೇ ಮಾತಾಡಿದ್ವಿ. ಮತದಾನ ಅಂದಾಗ ಪ್ರತಿಯೊಬ್ಬರು ಕೂಡ ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತ. ಆದರೂ ಕೂಡ ಅವತ್ತಿನ ಆ ರಜೆಯನ್ನು ಮೋಜು ಮಸ್ತಿಗೆ ಹಾಕೋರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಮೇಡಮ್, ಖಂಡಿತ ಹೇಳೋದಾದರೆ ಮತದಾನ 100% ಆಗಬೇಕು. ಅವತ್ತವರೆಗೂ ದೇಶ ಬದಲಾಗೋದಿಲ್ಲ. ಯಾವಾಗ ನೋಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2019ರಲ್ಲಿ ಮತದಾನ ಆಗಿದ್ದು ಕೇವಲ 68% ಮಾತ್ರ. ಹೌದು. ಅಂದರೆ ಇನ್ನು 32% ಜನಕ್ಕೆ ಅದರ ಅರಿವಿಲ್ವಾ, ಇಲ್ಲ ಅಂದರೆ ಜವಾಬ್ದಾರಿ ಇಲ್ವಾ, ಈ ರೀತಿ ಇದೆ. ನಮ್ಮ ಚುನಾವಣಾ ಆಯೋಗ ಕೂಡ ಸಾಕಷ್ಟು ಅರಿವು ಮೂಡಿಸೋ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದೆ. ಆದರೂ ಕೂಡ ಮತದಾನದ ಪ್ರಮಾಣ ಚುನಾವಣೆಯಿಂದ ಚುನಾವಣೆಗೆ ಅಲ್ಪ ಮಾತ್ರ ಏರಿಕೆ ಆಗ್ತಾ ಇದೆ, ಹೆಚ್ಚು ಏರಿಕೆ ಆಗ್ತಾ ಇಲ್ಲ. ಅಂದರೆ ಹಿಂದೆ ಬಿಗಿನಿಂಗಲ್ಲಿ 1952ರಲ್ಲಿ ಏನು ಮೊದಲನೇ ಬಾರಿಗೆ ಜನರಲ್ ಎಲೆಕ್ಷನ್ ನಡೆದಾಗ ಮಹಿಳಾ ಮತದಾನ ಬಹಳಷ್ಟು ಕಮ್ಮಿ ಆಗಿತ್ತು. ಈಗ ಕಳೆದ ಬಾರಿ ನೋಡೋದಕ್ಕೆ ಹೋದ್ರೆ ಪುರುಷರ ಮತದಾನ ಪ್ರಮಾಣ 67.01% ಇದೆ. ಇಲ್ಲ, ಓವರ್ ಆಲ್ ನಮ್ಮ ದೇಶದ್ದು. ಮಹಿಳೆಯರದ್ದು ನೋಡಿದ್ರೆ 67.18% ಇದೆ. ಅಂದ್ರೆ ಮಹಿಳೆಯರ ಮತ ಪ್ರಮಾಣ ಗಣನೀಯವಾಗಿ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿದೆ. ಇದೇ ರೀತಿ ಪುರುಷರದು ಕೂಡ ಇನ್ನು ಹೆಚ್ಚಾಗಬೇಕು. ಆಮೇಲೆ ಏನೀಗ 68% ಮತದಾನ ಇದೆ, ಇದು ಕೂಡ ಕನಿಷ್ಠ ಒಂದು 75% ಆದರೂ ಆಗಬೇಕು ಅಂತ ಹೇಳಿ ನಮ್ಮ ಚುನಾವಣಾ ಆಯೋಗ ಕೂಡ ಕೆಲವೊಂದು ಕಾರ್ಯಕ್ರಮಗಳು ರೂಪಿಸಿದೆ. ಹೇಳ್ಬೇಕು ಅಂದ್ರೆ ಸ್ವೀಪ್ ಅಂತ ಇದೆ, ಅಂದ್ರೆ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎನ್ರೋಲ್ಮೆಂಟ್ ಪಾರ್ಟಿಸಿಪೇಷನ್ ಅಂತ ಹೇಳಿ. ಅಂದರೆ ಕನ್ನಡದಲ್ಲಿ ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾವಣಾ ಭಾಗವಹಿಸುವಿಕೆ, ಇದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ, ಅರಿವು ಮೂಡಿಸೋ ಕಾರ್ಯಕ್ರಮ. ಹಾಗೆ ಇದಲ್ದೇ ಇನ್ನು ಕೆಲವೊಂದು ಇದು ಎಲೆಕ್ಟ್ರಾಲ್ ಕ್ಲಬ್ ಅಂತ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಮೂಲಕ ಮತ್ತೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಲ್ಲದೆ ಸಾಕಷ್ಟು NGOಗಳ ಮೂಲಕನೂ ಕೂಡ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತೆ ಏನು BLOs ಇದ್ದಾರೆ, ಬೂತ್ ಲೆವೆಲ್ ಆಫೀಸರ್ ಇದ್ದಾರೆ, ಅವರು ಕೂಡ ಒಂದು ಆ ಏನು ಬೂತ್ ಮಟ್ಟದಲ್ಲಿ ಅರಿವು ಮೂಡಿಸಬೇಕು. ಮತ್ತೆ ಎನ್ರೋಲ್ಮೆಂಟು ಅಷ್ಟೇನೆ, ಇಲ್ಲ ಡಿಲಿಷನ್ ಆಗಿರ್ಬೋದು, ಮತ್ತೆ ಮತಗಟ್ಟೆ ಎಲ್ಲಿ ಬರುತ್ತೆ ಅಂತ ಆಗ್ಬೋದು. ಈಗಾಗಲೇ ಚುನಾವಣಾ ಆಯೋಗ ಸಾಕಷ್ಟು ಕ್ರಮ ಕೈಗೊಂಡಿದೆ. ಅಂದ್ರೆ ಕೆಲವು ಬೆಂಗಳೂರಲ್ಲಿ ನೋಡೋದಾದ್ರೆ 2 ಕಿಲೋಮೀಟರ್ ಒಳಗಡೆ ಮತಗಟ್ಟೆಗಳಿರುತ್ತೆ, ತುಂಬಾ ದೂರ ಹೋಗ್ಬೇಕಾಗಿಲ್ಲ. ಗ್ರಾಮೀಣ ಪ್ರದೇಶ ಅಥವಾ ದೂರದ ಹಳ್ಳಿಗಾಡು ಪ್ರದೇಶಗಳಲ್ಲಾದ್ರೆ ಅಲ್ಲಿ ಸಾಕಷ್ಟು ದೂರ ಹೋಗ್ಬೇಕಾಗತ್ತೆ. ಅಲ್ಲೂ ಕೂಡ ಈಗ ಆದಷ್ಟು ಹತ್ರ ಮಾಡಿದ್ರೆ ಮತದಾನದ ಪ್ರಮಾಣ ಹೆಚ್ಚು ಮಾಡ್ಲಿಕ್ಕೆ. ಹೌದು, ಕೆಲವೊಂದು ಜಾಗಗಳಂತೂ ಬಸ್ ವ್ಯವಸ್ಥೆನೂ ಮಾಡಿಬಿಟ್ಟಿರ್ತಾರೆ. ಹೌದು, ಈ ರೀತಿ ಎಲ್ಲ ಆಗಿರೋದ್ರಿಂದ ಖಂಡಿತ ಈ ಸಲ 75% ಟಾರ್ಗೆಟ್ ಇಟ್ಕೊಂಡಿದ್ದಾರೆ. 68ಇಂದ 75 ಆದ್ರೆ ಒಳ್ಳೇದು. ಇದನ್ನ ನಮ್ಮ ಮತದಾರರು ಕೂಡ ಜವಾಬ್ದಾರಿಯಿಂದ ಮತದಾನ ಮಾಡಬೇಕು. ಆಮೇಲೆ ಮತನ ದಾನ ಮಾಡಬೇಕೇ ಹೊರತು ತಾವು ಹೇಳ್ದಾಗೆ ಆಮಿಷಗಳಿಗೆ ಒಳಗಾಗದೆ ಮತನ ಮಾರಾಟ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಕೆಲವು ಕ್ಷೇತ್ರಗಳಲ್ಲಿ, ಪ್ರದೇಶಗಳಲ್ಲಿ ನಾವು ಸುದ್ದಿವಾಹಿನಿ ಮೂಲಕ ನೋಡ್ತಾ ಇದ್ದೀವಿ. ಅಂದರೆ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ, ಆ ರೀತಿ ಎಲ್ಲ ಅಂತ ಹೇಳಿ. ಅದು ತಪ್ಪದು. ಬಹಿಷ್ಕಾರ ಮಾಡಕ್ ಹೋಗ್ಬೇಡಿ, ನಿಮ್ಮ ಹಕ್ಕು ನೀವು ಕಳ್ಕೊಂತೀರಾ ಆ ರೀತಿ ಮಾಡಿದ್ರೆ. ಅಂದ್ರೆ ಹಿಂದೆ ಈ ಸರ್ಕಾರಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಯಾರು ತಮಗೆ ಅಭಿವೃದ್ಧಿ ಕೆಲಸ ಇರ್ಬೋದು, ಇಲ್ಲ ಬೇಕಾಗಿರುವಂತ ಕೆಲಸ ಮಾಡಿಲ್ದಿರೋ ಅಂಥವ್ರಿಗೆ ಮತ ಕೊಡೋದು ಬಿಟ್ಟು ಈಗ ಇರೋ ಅಂಥವ್ರಲ್ಲಿ ಉತ್ತಮ ಪ್ರತಿನಿಧಿನ, ಅಂದ್ರೆ ಉತ್ತಮ ಅಭ್ಯರ್ಥಿನ ಆಯ್ಕೆ ಮಾಡಿ, ಇಲ್ಲ ಅವ್ರ ಬಳಿ ಇವರು ಡಿಸ್ಕಸ್ ಮಾಡ್ಬೋದು, ಇಲ್ಲ ಅಭ್ಯರ್ಥಿನ ಕರಿಬೋದು. ವೋಟಿಂಗ್ ಡೇ ಬಿಫೋರ್ ಮೊದಲೇ ಕರೆದು ಮಾತಾಡಿ ಅಲ್ಲಿ ಏನೇನು ಸಮಸ್ಯೆಗಳಿದೆ, ಪರಿಹಾರ ಏನೇನು ಆಗಬೇಕು, ಏನೇನು ಕೆಲಸ ಆಗಬೇಕು, ಆ ರೀತಿ ಚರ್ಚೆ ಮಾಡೋದ್ರ ಮೂಲಕ ಮುಂದೆ ಅವರ ಸಮಸ್ಯೆಗಳನ್ನ ಕೂಡ ಬಗೆಹರಿಸ್ಕೋಬಹುದು. ಹಾಗಾಗಿ ಎಲ್ಲೂ ಕೂಡ ಮತದಾನ ಬಹಿಷ್ಕಾರ ಆಗಬಾರ್ದು, ಮತದಾನ ಆಗಬೇಕು. ಆದರೆ ಖಂಡಿತವಾಗ್ಲೂ ಪರ್ಸೆಂಟೇಜ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ರೈಟ್, ಮಾತಾಡ್ತೀನಿ ನಿಮ್ಮ ಜೊತೆ. ಅಂಬಿಕಾ ಅವರು, ನೀವು ತಿಳಿಸ್ಬೇಕು, ಮತದಾನ ಯಾಕೆ ಮುಖ್ಯ ನಿಮ್ಮ ಪ್ರಕಾರ? ಮತದಾನ ಯಾಕೆ ಮುಖ್ಯ ಅಂದರೆ, ನಾವು ಇವಾಗ ನೋಡಿ 138 ಕಂಟ್ರೀಸ್ ಇದೆ. 138 ಕಂಟ್ರೀಸಲ್ಲಿ ನಮ್ಮ ದೇಶ ಇಂಡಿಯಾ ಬಂದು ಡೆಮೋಕ್ರೆಟಿಕ್ ಕಂಟ್ರಿ. ಸೊ ಡೆಮೋಕ್ರಸಿ ಎಂದಾಗಲೇ ಜನರಿಂದ ಒಬ್ಬ ನಾಯಕ ಆಗೋದು ಅಂತ ಅರ್ಥ. ಸೊ ಜನ ಎಲ್ಲರೂ ಜನಕ್ಕೆ ಎಷ್ಟು ನಮ್ಮ ಹತ್ರ ಇದಿದೆ ಅಂದರೆ, ಒಗ್ಗಟ್ಟಿದೆ ಅಂದರೆ, ಒಬ್ಬ ಒಳ್ಳೆ ನಾಯಕನನ್ನ ತರುವಂಥದ್ದಲ್ಲಿ ಜನರ ಪಾತ್ರ ಹೆಚ್ಚಾಗಿದೆ. ಹಾಗಾಗಿ ನೀವು ಹೇಳ್ದಂಗೆ
2015 ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಹಿಂದೆ ಒಂದು ಕಾಲದಲ್ಲಿ ನಮ್ಮ TN ಶೇಷನ್ ಇದ್ರು, ಆಗ ಎಷ್ಟು ಮಟ್ಟಕ್ಕೆ ಅದು ಸ್ಟ್ರಿಕ್ಟ್ ಆಗಿತ್ತು ಅಂದ್ರೆ ಎಲ್ಲ ಪ್ರೋಟೋಕಾಲ್ ಆಗಿರ್ಲಿ, ಡಿಸಿಪ್ಲಿನ್ ಆಗಿರ್ಲಿ, ಪಂಕ್ಚುಯಾಲಿಟಿ ಆಗಿರ್ಲಿ, ಎಲ್ಲಾನು ಕೂಡ ಅದಾದ್ರ ಪ್ಲೇಸಲ್ಲಿ ಇತ್ತು. ಸೊ ಆ ಥರದ ಒಬ್ಬ ಮನುಷ್ಯ ಇವಾಗ ನಮಗೆ ಬೇಕಾಗಿದೆ. ಯಾಕಂದ್ರೆ ವೋಟ್ ಮಾಡೋದು ಇಟ್ ಇಸ್ ಅ ರೈಟ್. ವೋಟ್ ಮಾಡಲೇಬೇಕು. ವೋಟ್ ಯಾಕೆ ಮಾಡಬೇಕು ಅಂದರೆ ಒಬ್ಬ ಬುದ್ಧಿವಂತ ಒಬ್ಬ ನಾಯಕನನ್ನ ನಮ್ಮ ದೇಶಕ್ಕೆ ತರುವಂಥದ್ರಲ್ಲಿ ನಮ್ಮ ಪಾತ್ರ ಹೆಚ್ಚಿರುತ್ತದೆ. ನಾವು ವೋಟ್ ಮಾಡಲಿಲ್ಲ ಅಂದರೆ ಯಾರೋ ಮೂರ್ಖರು ನಮ್ಮ ದೇಶನ ಆಳ್ತಾರೆ. ಸೊ ವೆರಿ ಸಿಂಪಲ್. ಹಾಗಾಗಿ ಒಳ್ಳೆಯ ನಾಯಕ ನಮಗೆ ಬೇಕಾದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರು ಜವಾಬ್ದಾರಿಯುತವಾಗಿ ನಮ್ಮ ಏನೋ ವೋಟನ್ನು ನಾವು ವೋಟ್ ಮಾಡಬೇಕಾಗತ್ತೆ. ಕರೆಕ್ಟ್. ವೀರಣ್ಣ ಅವರೇ, 2014 ತಗೊಳ್ಳೋದಾದ್ರೆ 66% ಆಗುತ್ತೆ ರಾಷ್ಟ್ರ ಅಂತ ನಾವು ನೋಡಿದಾಗ. 2019 ತಗೊಳ್ಳೋದಾದ್ರೆ 67%, ಅಂದ್ರೆ 1% ಅಷ್ಟೇ ಎಕ್ಸ್ಟ್ರಾ. ಹೌದು. ಇದು ಭಾಳಷ್ಟು ಶೋಚನೀಯ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಪರ್ಸೆಂಟೇಜ್ ಈಗ ನಾವು ಏನು 100%ಗೆ ಏಮ್ ಮಾಡಿದೆ ನಮ್ಮ ಚುನಾವಣಾ ಆಯೋಗ, ಅದಾಗಬೇಕು ಅಂದರೆ ಈ ಬಾರಿ 75% ಗುರಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದೆಲ್ಲ ಖಂಡಿತ ಬದಲಾವಣೆಗಳು ತಂದಿದ್ದಾರೆ. ಹಾಗಾಗಿ ಆಗೋ ನಿಟ್ಟಿನಲ್ಲಿದೆ. ಆದರೆ ಮತದಾರರು ಕೂಡ ಭಾಗವಹಿಸಬೇಕು, ಸಕ್ರಿಯವಾಗಿ ಭಾಗವಹಿಸಬೇಕು. ನಂತರ ತಾವಾಗಲೇ ಹೇಳ್ತಾ ಇದ್ರಿ ಅಂದರೆ ಮೋಜು ಮಸ್ತಿ, ಆ ರಜಾ ಏನು ಒಂದಿನ ರಜಾ ಸಿಗುತ್ತೆ, ಆ ರಜದ ಟೈಮಲ್ಲಿ ಇವರು ಜವಾಬ್ದಾರಿನ ಮರೆತು ಟೂರ್ ಹೋಗೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಾನೊಂದು ಪತ್ರಿಕೆಯಲ್ಲಿ ಓದಿದೆ, ಹಾಸನ್ DC ಅವರು ಒಂದು ಕ್ರಮ ಕೈಗೊಂಡಿದ್ದಾರೆ. ಅಲ್ಲಿ ಆ ಜಿಲ್ಲೆನಲ್ಲಿ ಇರುವಂಥ ಎಲ್ಲ ಏನು ಹೋಟೆಲ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ರೂಮ್ಸ್ ಎಲ್ಲ, ಹೋಮ್ ಸ್ಟೇ ಇರ್ಬೋದು, 2 ದಿನದ ಮಟ್ಟಿಗೆ, ಹಿಂದೆ ದಿನ ಇರ್ಬೋದು, ಮತದಾನದ ದಿನ ಇರ್ಬೋದು, 24, 25, 26 2-3 ದಿನದ ಮಟ್ಟಿಗೆ ಅಲ್ಲಿ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಖಂಡಿತ ಒಳ್ಳೇದು. ಈ ರೀತಿ ಆದರೆ ಏನಾಗುತ್ತೆ, ಎಲ್ಲೂ ಅವ್ರಿಗೆ ರೂಮ್ ಅವೈಲಬಿಲಿಟಿ ಇಲ್ಲ ಅಂದರೆ ಎಲ್ಲೂ ಕೂಡ ಟೂರ್ ಹೋಗೋದಿಲ್ಲ. ಮತದಾನ ಇದು ಪರ್ಸೆಂಟೇಜ್ ಹೆಚ್ಚಾಗುತ್ತೆ. ಈಗ ಮೊದಲನೇ ನಮ್ಮ ದೇಶದ 2ನೇ ಹಂತದಲ್ಲಿ ಕರ್ನಾಟಕ ಫಸ್ಟ್ ಫೇಸ್ ಎಲೆಕ್ಷನ್ ಆಗ್ತಿದೆ. ಸೆಕೆಂಡ್ ಫೇಸಲ್ಲಿ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳು ಆಗುತ್ತೆ. ಆ ಸಮಯದಲ್ಲೂ ಕೂಡ ಅದೇ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಇವತ್ತು ಹಾಸನ್ DC ಏನು ಕ್ರಮ ಕೈಗೊಂಡಿದ್ದಾರೆ, ಅದೇ ರೀತಿ ಎಲ್ಲ ಜಿಲ್ಲೆಯ DC ಇರ್ಬೋದು. ಈ ರೀತಿ ಮಾಡಿದ್ರೆ ಖಂಡಿತ ಏನು ಪ್ರವಾಸಕ್ಕೆ ಹೋಗೋರು ಇದ್ದಾರೆ ಅದು ತಡೆದು ಮತ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ದಂಗೆ ಆಗುತ್ತೆ. ರೈಟ್. ಅಂಬಿಕಾ ಅವ್ರು, ಈಗ ಏನಾಗುತ್ತೆ ಅಂದರೆ ಚುನಾವಣೆ ಅನ್ನೋದು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ಆದರೆ ಗ್ರಾಮೀಣ ಭಾಗ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಬೇಕಾದಷ್ಟು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನೆಲ್ಲ ನಾನು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿ ತಾನು ಅಧಿಕಾರಕ್ಕೆ ಬಂದಾಗ ಈಡೇರಿಸ್ತೇನೇನೋ ಅನ್ನೋ ಭರವಸೆಲೇ ಅವ್ರು ಇರ್ತಾರೆ. ಸೊ ಬರ್ತಾರೆ, ಓಟ್ ಕೇಳಕ್ಕೆ ಬರ್ತಾರೆ. ಅವಾಗೇನೋ ಬೇಡಿಕೆ ಪತ್ರಗಳನ್ನು, ಮನವಿ ಪತ್ರಗಳನ್ನು ಅವ್ರು ಸಲ್ಲಿಸ್ತಾರೆ. ಅವಾಗ ಏನು ಭರವಸೆ ಕೊಡ್ತಾರೆ ಅಂದರೆ ಕೇಳೋದೇ ಬೇಡ. ಅಂಥ ಭರವಸೆ ಏನು ಅವ್ರು ಅಧಿಕಾರಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗುತ್ತೆ ಅಂತ. ಆಮೇಲೆ ಆ ಕ್ಷೇತ್ರದ ಕಡೆ ತಿರುಗೂ ನೋಡಲ್ಲ. ಫೋನ್ ಮಾಡಿದ್ರು ನೀವು ಯಾರೊಂದು ಕೇಳೋ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ ಅಂದರೆ ಮತದಾನವನ್ನೇ ಬಹಿಷ್ಕಾರ ಮಾಡ್ತೀವಿ ಅಂತ ಕುತ್ಕೊಂಡ್ಬಿಡ್ತಾರೆ. ಈ ಧೋರಣೆ ಬರಬೇಕು ಅಂದ್ರೆ ಎಷ್ಟು ನೋವಾಗಿರ್ಬೇಡ. ಏನು ಹೇಳ್ತೀರಿ ಇದರಲ್ಲಿ? ಏನಂದ್ರೆ ಜನರದ್ದು ತಪ್ಪು ಕಂಪ್ಲೀಟ್ ಆಗಿದೆ ಅಂತ ನಾನು ಹೇಳಕ್ ಬರಲ್ಲ. ನೀವು ಹೇಳಿದಾಗೆ ಮೇಡಮ್, ಇವಾಗ ವೋಟ್ ಕೇಳಕ್ ಹೋದಾಗ ಜನಪ್ರತಿನಿಧಿಗಳು ಸಾಕಷ್ಟು ಭರವಸೆಗಳನ್ನ ಕೊಡ್ತಾರೆ. ಅದರಲ್ಲಿ 10 ಕೊಟ್ಟಿದ್ರೆ 1-2 ಪಾಲನೆ ಮಾಡ್ತಾರೆ ಅಷ್ಟೇ. ಜನರು ಕೂಡ ಬೇಸತ್ತು ಹೋಗಿರ್ತಾರೆ. ಬಟ್ ಎಲ್ಲಾ ರಾಜಕಾರಣಿಗಳು ಅಂತವ್ರಲ್ಲ. ಅಲ್ಲೊಂದು ಸ್ಟ್ರಾಟಜಿ ಇದೆ, ಅದನ್ನ ನಾನು ನಿಮ್ಗೆ ಹೇಳ್ಬೇಕು. ಏನಂದ್ರೆ 10 ಬೇಡಿಕೆ ಅಂದ್ರೆ 3 ಈಡೇರಿಸ್ತಾರೆ, 7 ಪೆಂಡಿಂಗ್ ಇಟ್ಕೊಳ್ತಾರೆ 5 ವರ್ಷದವರೆಗೂ. ನೆಕ್ಸ್ಟ್ ಟೈಮ್ ಅವರೇ ಬರ್ಬೇಕಲ್ಲ. ಸೊ ಅಂತ ಸ್ಟ್ರಾಟಜಿಗಳ ನಡುವೆ ಜನ ಹೈರಾಣ ಆಗಲ್ವಾ ಅಂತ. ಹೌದು, ಇದೇ ಆಗ್ತಾ ಇರೋದು. ಇದಕ್ಕೆ ಮೇನ್ ರೀಸನ್ ಯಾಕೆ ವೋಟ್ ಮಾಡ್ತಾ ಇಲ್ಲ ಜನ ಅಂದ್ರೆ, ಇವಾಗ ಎಲ್ಲ ಪ್ರತಿನಿಧಿಗಳು ತಪ್ಪು ಅಥವಾ ಭರವಸೆನ ಅವರು ಕಾಪಾಡಲ್ಲ ಅಂತ ಹೇಳ್ತಿಲ್ಲ. ಎಲ್ಲೋ ಕೆಲವೊಬ್ರು ಮಾಡ್ತಾರೆ. ಹಾಗಾಗಿ ಏನಾಗ್ತದೆ, ಇದರ ಇಂಪ್ಯಾಕ್ಟ್ ಜನರ ಮೇಲೆ ಆಗಿರುತ್ತೆ. ಇವಾಗ ಸಾಕಷ್ಟು ಇದೆ ನೋಡಿ. ಈಗ ಮೊನ್ನೆ ತಾನೇ ನಾನು ನ್ಯೂಸ್ ನೋಡ್ತಿದ್ದೆ. ಆ ನ್ಯೂಸ್ ಅಲ್ಲಿ ರಾಜರಾಜೇಶ್ವರಿ ನಗರ ಇರ್ಬೋದು, ಬಹುಶಃ ತಪ್ಪಾಗಿದ್ರೆ ಕ್ಷಮೆ ಇರಲಿ. ಅದರಲ್ಲಿ ಎಲೆಕ್ಷನ್ ಏನು ಅನೌನ್ಸ್ ಆಗಿದ್ದೆ ಕೂಡ ಟಾರ್ ಹಾಕಿದ್ದು ಮರುದಿನ ಆ ಟಾರು ಹಾಗೆ ಬರ್ತಿತ್ತು. ಈ ತರ ಆದಾಗ ಏನಾಗುತ್ತೆ, ಜನರಿಗೆ ನಾವು ವೋಟ್ ಹಾಕಿ ಏನ್ ಪ್ರಯೋಜನ, ವೋಟ್ ಹಾಕಿ ಏನು ಪ್ರಯೋಜನ ಇಲ್ವಲ್ಲ ಅನ್ನೋದೊಂದು ಬಂದ್ಬಿಡತ್ತೆ. ಆಗೇನ್ ಮಾಡ್ತಾರೆ,
ಓಟ್ ಹಾಕಿನೂ ಏನು ಪ್ರಯೋಜನ ಇಲ್ಲ, ಹಾಕ್ದೇನೆ ಇರೋಣ ಅಂತ ಹೇಳಿ ಹೊಟ್ಟೋಗ್ತಾರೆ. ಇನ್ನೊಂದು ಇದು ಅಂದರೆ ಈ ವೋಟಿಂಗು ಎಲೆಕ್ಷನ್ ಇರೋದು ಸಮ್ಮರ್ ವೆಕೇಶನ್, ಬೇಸಿಗೆ ರಜೆ. ಸೊ ಆಫೀಸ್ ರಜೆ ಇರುತ್ತೆ, ಮಕ್ಕಳು ಕೂಡ ರಜಾ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ವ್ಯವಸ್ಥೆ ಕೂಡ ಬದಲಾಗಬೇಕು. ಏನಿದೆ ಎಲೆಕ್ಷನ್ ಆಗೋದೇ ಬೇಸಿಗೆ ರಜೆಯಲ್ಲಿ, ಅದನ್ನ ನಾವು ಸ್ವಲ್ಪ ಟೈಮ್ ನ ಇದು ತಗೊಂಡು ಮುಂದಕ್ಕೆ ಹಾಕೋದು ಹಿಂದಕ್ಕೆ ಹಾಕೋದು ಮಾಡಬೇಕು. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಎಲ್ಲಿ ನಾವು ಆಫೀಸ್ಗಳೆಲ್ಲ ಇವಾಗ ಪಂಚಿಂಗ್ ಮಾಡ್ತೀವಿ, ಅದೇ ತರ ಪ್ರತಿಯೊಬ್ಬ ನಾಗರಿಕನು ಮೊಬೈಲ್ ಇಂದ ಪಂಚಿಂಗ್ ಆಪ್ ಅಂತ ಬರುತ್ತೆ. ಪಂಚ್ ಮಾಡಿದಾಗ ವೋಟ್ ಮಾಡಿದಾರೋ ಮಾಡಿಲ್ವೋ ಅಂತ ಗೊತ್ತಾಗತ್ತೆ. ರೈಟ್, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ ಏನದು ಟೆಕ್ನಾಲಜಿ ಅಂತ ಹೇಳಿ. ಸೊ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮತದಾನದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಇನ್ನೂ ಕೆಲವರು ಇರ್ತಾರೆ, ಎಲೆಕ್ಷನ್ ಡೇಟ್ ಅನೌನ್ಸ್ ಆಗುತ್ತೆ ನೋಡಿ, ಆವಾಗ ವೋಟ್ ರೆಡಿ ಮಾಡ್ಸಕ್ಕೆ ಹೋಗ್ತಾರೆ. ಏನು ಹೇಳಬೇಕು, ಇದನ್ನು ಅಪ್ರಬುದ್ಧತೆ ಅಂತ ಕರಿಬೋದು, ಅಥವಾ ಜವಾಬ್ದಾರಿ ಇಲ್ಲದೆ ನಡ್ಕೊಳ್ಳುವಂತಹ ನಾಗರಿಕರು ಅಂತ ಕರಿಬೋದು. ಹಾಗಾಗಿ ಪ್ರತಿಯೊಬ್ಬರು ಪ್ರಬುದ್ಧರಾಗಿ ದೇಶದ ಏಳಿಗೆಗೆ, ನಿಮ್ಮ ಕ್ಷೇತ್ರದ ಏಳಿಗೆಗೆ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ರೆ ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಮತದಾನದ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಮತದಾರ ಪ್ರಭುಗಳು ಅಂತ ಯಾಕೆ ಕರಿತೀವಿ ಗೊತ್ತಾ? ಅದೊಂದು ಬಹಳ ದೊಡ್ಡ ಜವಾಬ್ದಾರಿ ಮತದಾರರದ್ದು, ಗುರುತರವಾದಂಥ ಜವಾಬ್ದಾರಿ ಇರುತ್ತೆ ನೋಡಿ. ನಿಮ್ಮ ಶಾಸಕರನ್ನು ನೀವು ಆಯ್ಕೆ ಮಾಡ್ತೀರಿ, ಕಾರ್ಪೊರೇಟ್ ಲೆವೆಲಿಂದನೇ ತೊಗೊಳ್ಳಿ, ಗ್ರಾಮ ಪಂಚಾಯತಿಯಿಂದನೇ ತೊಗೊಳ್ಳಿ, ಒಳ್ಳೆ ಸೇವಕನನ್ನು ಆಯ್ಕೆ ಮಾಡೋದಕ್ಕೆ ನಿಮಗೂ ಇಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಯಾರೂ ಕೂಡ ಮತದಾನ ಪ್ರಕ್ರಿಯೆಯಿಂದ ವಂಚಿತರಾಗಬೇಡಿ. ಒಂದಷ್ಟು ಅಂಕಿಅಂಶ ನೋಡ್ತಾ ಹೋಗೋಣ. 2014ರಲ್ಲಿ ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗಿದೆ, 2019ರಲ್ಲಿ ಎಷ್ಟು ಪರ್ಸೆಂಟ್ ಆಗಿದೆ ಅಂಥೇಳಿ. ರಾಷ್ಟ್ರಮಟ್ಟ 2014 ಮತದಾನದ ಪ್ರಮಾಣ 66.44%. ರಾಷ್ಟ್ರಮಟ್ಟದಲ್ಲಿ ಅಂದರೆ ಭಾರತದಾದ್ಯಂತ ವೋಟಿಂಗ್ ಪ್ರಮಾಣ. ಅದು ರಾಜ್ಯ ಅಂತ ನಾವು ತಗೊಳ್ಳೋದಾದರೆ ಕರ್ನಾಟಕದಲ್ಲಿ 67.20% ಮತದಾನ ಆಗಿದೆ. ಬೆಂಗಳೂರು ಗ್ರಾಮಾಂತರ ಭಾಗಕ್ಕೆ ಬರೋದಾದರೆ 66.45% ಆಗಿದೆ. ಬೆಂಗಳೂರು ಉತ್ತರ ಭಾಗಕ್ಕೆ ಬರೋದಾದರೆ 56.53% 2014ರಲ್ಲಿ ಮತದಾನ ಆಗಿರುವಂಥದ್ದು. ರೈಟ್, ಈಗ 2019ರ ಮತದಾನ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದರ ಕುರಿತಂತೆ ಒಂದಷ್ಟು ಮಾಹಿತಿ ಇದೆ, ಅದನ್ನು ನೋಡೋಣ. ರಾಷ್ಟ್ರ ಮಟ್ಟದಲ್ಲಿ ನೋಡಿ 67.4% ಮತದಾನ ಆಗಿದೆ ಭಾರತದಾದ್ಯಂತ 2019ರಲ್ಲಿ. ರಾಜ್ಯ ಕರ್ನಾಟಕ ಅಂತ ತೆಗೆದುಕೊಂಡ ಸಂದರ್ಭದಲ್ಲಿ 68.81% ಮತದಾನ ಆಗಿದೆ. ಬೆಂಗಳೂರು ಗ್ರಾಮಾಂತರ ಭಾಗಕ್ಕೆ ಬರುವುದಾದರೆ 64.94%. ಓಕೆ, ಇನ್ನು ಬೆಂಗಳೂರು ಉತ್ತರ ಭಾಗಕ್ಕೆ ಬರೋದಾದರೆ ಇಲ್ಲಿ ಎಷ್ಟು ಮತದಾನ ಆಗಿದೆ ಅಂದರೆ ಕೇವಲ 54%. ನೋಡಿ, 50-50 ನಿಂತ್ಕೊಂಡ್ಬಿಟ್ಟಿದೆ. ಬೆಂಗಳೂರು ಅಂದಾಗ 1,40,00,000 ಪಾಪ್ಯುಲೇಷನ್ನು, ಅದರಲ್ಲಿ ಈ ಪ್ರಮಾಣ ಮತದಾನ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. 2009ಕ್ಕೆ ಹೋಗೋದಾದರೆ ಬೆಂಗಳೂರು ಕೇಂದ್ರದಲ್ಲಿ 44%. ಇದನ್ನು ಡಿಜಿಟಲ್ ಹೇಳೋದಕ್ಕೂ ಭಾಳ ಬೇಜಾರಾಗುತ್ತೆ. ಬೆಂಗಳೂರು ಕೇಂದ್ರದಲ್ಲಿ 44.55%. ಬೆಂಗಳೂರು ದಕ್ಷಿಣ ಅಂತ ಬರೋದಾದರೆ 2009ರಲ್ಲಿ 44.76%. ಚಿಕ್ಕಬಳ್ಳಾಪುರ ಭಾಗದಲ್ಲಿ 68.09% ಮತದಾನವಾಗಿದೆ. ಇದು 2009ರ ಅಂಕಿಅಂಶ. ಇನ್ನು ಬೆಂಗಳೂರು ಕೇಂದ್ರ 2009ರಲ್ಲಿ 55.64%. ಬೆಂಗಳೂರು ದಕ್ಷಿಣಕ್ಕೆ ಬರೋದಾದರೆ 55.75%. ಚಿಕ್ಕಬಳ್ಳಾಪುರದಲ್ಲಿ 76.21%. ಇನ್ನು 2009ರಲ್ಲಿ ಮತದಾನದ ಪ್ರಮಾಣ ಎಷ್ಟರ ಮಟ್ಟಿಗಾಗಿತ್ತು ಅನ್ನೋದನ್ನು ಈಗಾಗಲೇ ನಾವು ನೋಡಿದ್ದೀವಿ. ಸೊ ಇದೀಗ 2009ರ ಮತದಾನದ ಪ್ರಮಾಣ ಅಂತ ನೋಡೋದಾದರೆ ರಾಷ್ಟ್ರಮಟ್ಟ 58.21%, ರಾಜ್ಯ ಮಟ್ಟದಲ್ಲಿ 58.82%, ಬೆಂಗಳೂರು ಗ್ರಾಮಾಂತರ 57.92%, ಹಾಗೆಯೇ ಬೆಂಗಳೂರು ಉತ್ತರದಲ್ಲಿ 46.72% ಮತದಾನವಾಗಿದೆ. ನೋಡಿದ್ರಲ್ಲ ಎಷ್ಟರ ಮಟ್ಟಿಗೆ ಮತದಾನ ಅನ್ನೋದಾಗಿದೆ ಅಂತ ಹೇಳಿ. ಇಲ್ಲಿ 46%, 52% ಅಂದಾಗ ನಮ್ಮ ಜವಾಬ್ದಾರಿ ನಾವು ಮರ್ತಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಕಾರ್ಯಕ್ರಮದ ಮೂಲಕ ಜೀ ಕನ್ನಡ ನ್ಯೂಸ್ ಒಂದೇ ಒಂದು ಮನವಿಯನ್ನು ಮಾಡುತ್ತೆ, ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅಂತ. ಅಂಬಿಕಾ ಅವರು ಯಾವಾಗೇನೋ ಒಂದು ತಂತ್ರಜ್ಞಾನದ ಬಗ್ಗೆ ಹೇಳ್ತಾ ಇದ್ರಿ, ಏನದು? ಈಗ ನೋಡಿ, ಡಿಜಿಟಲಿ ನಾವು ಸಾಕಷ್ಟು ಮುಂದೆ ಬಂದಿದ್ದೀವಿ. ಇವಾಗ ವರ್ಲ್ಡ್ ವೈಡ್ ತಗೊಂಡ್ರೆ ಇಂಡಿಯಾ ಇಸ್ ದಿ ಓನ್ಲಿ ಕಂಟ್ರಿ ವಿಚ್ ಇಸ್ ಕಂಪ್ಲೀಟ್ಲಿ ಡಿಜಿಟಲೈಸ್ಡ್. ಇವಾಗ ನೋಡಿ, ನಾವು ಎಲ್ಲೇ ಹೋದ್ರೂ ದುಡ್ಡು ಕ್ಯಾರಿ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಮೋದಿ ಅವರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಗೂಗಲ್ ಪೇ ಇದೆ, ಪೇಟಿಎಂ ಇದೆ, ಫೋನ್ ಪೇ ಇದೆ, ಕಾರ್ಡ್ಗಳಿದೆ. ಹಾಗಾಗಿ ನಾವು ದುಡ್ಡು ಇಟ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಇನ್ನೊಂದು ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಂತಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರೋದು. ನನ್ನ ಪ್ರಕಾರ ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಏನು ಮಾಡ್ತಾ ಇದ್ದೀನಿ, ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಈಗ ಪ್ರತಿಯೊಂದು ಇವಾಗ
ಚಿಕ್ಕ ಮಗುವಿಗೂ ಆಧಾರ್ ಕಾರ್ಡ್ ಇದೆ ಅಲ್ವಾ? ಹೌದು. ಸೊ ಆ ಆಧಾರ್ ಕಾರ್ಡು ಪ್ರತಿಯೊಬ್ಬರಿಗೂ ಇವಾಗ ಇದ್ದೇ ಇರಬೇಕು ಅಂತ ರೂಲ್ ಆಗಿದೆ. ಸೊ ಎಲೆಕ್ಷನ್ ಟೈಮಲ್ಲಿ ಏನು ಮಾಡಬೇಕು, ಆಧಾರ್ ಕಾರ್ಡ್ನ ನಾವು ತೊಗೊಂಡು ಹೋಗ್ಬೇಕು. ಆಧಾರ್ ಕಾರ್ಡು ನಮ್ಮ ಒಂದು ವೋಟಿಂಗು ಟ್ಯಾಲಿ ಆಗಬೇಕು. ಆ ಥರ ಒಂದು ವ್ಯವಸ್ಥೆ ಖಂಡಿತವಾಗಿಯೂ ನಮ್ಮ ವ್ಯವಸ್ಥೆಯಲ್ಲಿ ಆಗಬೇಕು. ಆದಾಗ ಯಾರು ವೋಟ್ ಮಾಡಿಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಅಲ್ಲಿ ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೋಬೋದು. ಈಗ ವೋಟಿಂಗ್ ನಾವು ಮಾಡಕ್ ಹೋಗ್ತೀವಿ, ಆಧಾರ್ ಕಾರ್ಡ್ ತಗೊಂಡು ಹೋಗ್ತೀವಿ, ಫೈನ್, ರೈಟ್. ಅಲ್ಲಿ ನಮಗೆ ಕ್ರಾಸ್ ಚೆಕ್ ಮಾಡ್ತಾರೆ, ಕರೆಕ್ಟ್. ಆಗಲ್ಲಿ ವೋಟರ್ ಐಡಿಗೆ ಮ್ಯಾಚ್ ಆಗ್ಬೇಕಾ, ಅಲ್ಲಿ ವೋಟ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇರ್ಬೇಕಂತ ಹೇಗೆ? ಇಲ್ಲ, ವೋಟರ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇರುತ್ತೆ. ನಾವು ಇವಾಗ ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಇದ್ದೇ ಇರತ್ತಲ್ವಾ? ಸೊ ಆಧಾರ್ ಕಾರ್ಡು ಹಾಗೂ ನಮ್ಮ ವೋಟಿಂಗು ಎರಡು ಲಿಂಕ್ ಆಗೋ ತರ ಒಂದು ಮಾಡಬೇಕು ಸಾಫ್ಟ್ವೇರ್. ವೋಟ್ ಮಾಡಿದಾರೆ ಇಲ್ವಾ ಅನ್ನೋ ಕ್ಲಾರಿಟಿ ಸಿಗಬೇಕು ಅಂತ. ಇವಾಗ ನಾನು ಹೇಳ್ಬೋದು ನಿಮ್ಮ ಹತ್ರ, ಮೇಡಮ್ ನಾನು ವೋಟ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ. ಈಗ ಎಷ್ಟು ನೋಡಿ, ಒಂದ್ ಏನಾದ್ರೂ ಒಂದ್ ಕಂಡಿಡಿದ್ರೆ ನಮ್ಮ ದೇಶದಲ್ಲಿ ಇನ್ನೊಂದು ಡೂಪ್ಲಿಕೇಟ್ ಅಂತ ಇನ್ನೊಂದು ಕಂಡಿಡಿದು ಅಲ್ವಾ? ಫಾರ್ ಎಕ್ಸಾಂಪಲ್, ನಾನು ಇವತ್ತು ವೋಟೇ ಮಾಡಕ್ ಹೋಗಿರಲ್ಲ, ಇಂಕ್ ಸಿಗುತ್ತೆ, ಆರಾಮಾಗಿ ನಾವು ಇಂಕ್ ಹಾಕೊಂಡು ನಾನು ವೋಟ್ ಮಾಡಿದೀನಿ ಅಂತ ಕೂಡ ನಾವು ಮ್ಯಾನಿಪುಲೇಟ್ ಮಾಡ್ಬೋದು. ಆಗಿರುವಾಗ ನಾವೇನ್ ಮಾಡ್ಬೋದು, ಆಧಾರ್ ಕಾರ್ಡ್ನ ನಮ್ಮ ವೋಟರ್ ಐಡಿ ಕಾರ್ಡ್ಗೆ ಲಿಂಕ್ ಮಾಡೋ ವ್ಯವಸ್ಥೆ ಆಗಬೇಕು. ಇವಾಗ ಹೆಂಗೆ ನಮ್ಮ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಆಗ್ತಿದೆ ಅಕೌಂಟಲ್ಲಿ, ಅದೇ ರೀತಿಯಾಗಿ ನಮ್ಮ ಆಧಾರ್ ಕಾರ್ಡು ಹಾಗೂ ವೋಟರ್ ಕರೆಕ್ಟ್ ಅಟೆಂಡೆನ್ಸ್ ಬರಬೇಕು. ಇಲ್ಲ ಅಂತಂದ್ರೆ ಅವ್ರಿಗೆ ಏನೇನ್ ಮೂಲಭೂತ ಸೌಕರ್ಯ ಸಿಗ್ತಾ ಇದೆ ಅದನ್ನೆಲ್ಲ ರದ್ದು ಮಾಡಬೇಕು. ಆಮೇಲೆ ಫೈನ್ ಹಾಕ್ಬೇಕು, ಪನಿಷ್ಮೆಂಟ್ ಹಾಕ್ಬೇಕು. ಈ ತರ ನಾವು ಏನೋ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಬಹುಶಃ 40%, 30% ಈತ ಇಳಿಕೆ ಆಗ್ತಾನೆ ಇರುತ್ತೆ. ಹಾಗಾಗಿ ಇದು ಒಂದು ಬಹಳ ಉತ್ತಮವಾದ ನಿಮ್ದು ಕಠಿಣ ರೂಲ್ಸ್ ನಲ್ಲಿ ಏನಾದ್ರು ಚಾನ್ಸಸ್ ಕೊಡ್ತೀರಾ? ಒಂದ್ 2 ಸತಿ ವೋಟ್ ಮಾಡಿಲ್ಲ ಅಂದ್ರೆ ಇದು ಅಪ್ಲೈ ಆಗುತ್ತೆ ಅಂತ, ಅಥವಾ ಡೈರೆಕ್ಟ್ ಒಂದೇ ಸತಿ ಇದೆ? ಇಲ್ಲ, ಒಂದ್ 3 ಆಪ್ಷನ್ ಕೊಡಬಹುದು ನೋಡಿ. ಅದೇನ ನಾ ಹೇಳ್ತಾ ಇದ್ದೆ, TN ಶೇಷನ್ ಬಹುಶಃ ನಾನು ಅವಾಗ ಇನ್ನೂ ಚಿಕ್ಕ ಮಗು ಇರ್ಬೋದು, ಅವಾಗ ಮನೇಲೆಲ್ಲ ಹೇಳೋರು, ಅಯ್ಯೋ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಸಿಕ್ಕಾಬಡೆ ಸ್ಟ್ರಿಕ್ಟ್, ಅಲ್ಲಿ ಮ್ಯಾನಿಪುಲೇಟ್ ಮಾಡಕ್ಕೆ ಆಗಲ್ಲ ಅಂತ. ಆ ತರದವರು ಉಟ್ಕೊಳ್ಬೇಕು. ಆ ತರದ್ದು ಉಟ್ಕೊಂಡಾಗ ನಮ್ಮ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆ ಆಗುತ್ತೆ. ನಾವು ಅತ್ಯುತ್ತಮ ನಾಯಕರನ್ನ ಆಯ್ಕೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ರೈಟ್, ವೆರಿ ನೈಸ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮತದಾನದ ಕುರಿತಂತೆ ಮಾತಾಡ್ತಾ ಇದ್ವಿ. ಅಂಬಿಕಾರು ಇರ್ಬೋದು, ಬಹುತೇಕರು ಇಂತಹ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ದಾರೆ. ಏನು, ನಾವು ವೋಟಿಂಗ್ ಹೋದಾಗ ನಾವು ವೋಟ್ ಮಾಡಿದ್ದೀವ ಇಲ್ವಾ ಅನ್ನೋದು ನಮ್ಮ ವೋಟರ್ ಲಿಸ್ಟ್ ಅಥವಾ ಆನ್ಲೈನಲ್ಲಿ ಅದೊಂದು ಅಟೆಂಡೆನ್ಸ್ ಬಿಡಬೇಕು. ಎಸ್, 2024 ಲೋಕಸಭಾ ಚುನಾವಣೆಯಲ್ಲಿ ಈ ವ್ಯಕ್ತಿ ಬಂದು ವೋಟ್ ಮಾಡಿದ್ದಾರಾ ಇಲ್ವಾ, ಆ ಕ್ಲಾರಿಟಿ ಸಿಗಬೇಕು. ಅದು ಎಲ್ಲ ಕಡೆ ವಿಸಿಬಲ್ ಇರಬೇಕಂದ್ರೆ ಆ ವ್ಯಕ್ತಿ ವಿಸಿಬಲ್ ಇದ್ರೂ ಸಾಕು. ಆಮೇಲೆ ಅದು ಸರ್ಕಾರದ ಅಥವಾ ಚುನಾವಣಾ ಆಯೋಗದ ದೃಷ್ಟಿಯಲ್ಲಿ ಇರೋದ್ರಿಂದಾಗಿ, ಅವರ ಜೊತೆ ಇರೋದ್ರಿಂದಾಗಿ ನೆಕ್ಸ್ಟ್ ಆತ ವೋಟ್ ಮಾಡಿದಾನೆ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಮಾಡಿಲ್ಲ ಅಂದರೆ ಪನಿಷ್ಮೆಂಟು. ಸೊ ಇಂಥ ಯೋಜನೆಗಳು ಬಂದಾಗ ಅತಿ ಹೆಚ್ಚು ಪ್ರಮಾಣದಲ್ಲಿ ವೋಟಿಂಗ್ ಆಗುತ್ತೆ ಅಂಥೇಳಿ. ಸೊ ವೋಟಿಂಗ್ ಅನ್ನೋದನ್ನು ನಿಮ್ಮ ಹಕ್ಕು, ಬನ್ನಿ ಅಂದರೂ ವೋಟ್ ಮಾಡೋಕ್ಕೆ ತಯಾರಿಲ್ಲ ಅಂದರೆ ಇಂಥ ಕಠಿಣ ರೂಲ್ಸ್ಗಳು ಕೂಡ ಬರಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ನಿಮ್ಮ ಯಾವುದೇ ಅಭಿಪ್ರಾಯವನ್ನು ನೋಡಿ, ಪಕ್ಷಗಳು ಅಂತ ಇರ್ತವೆ, ಅಭ್ಯರ್ಥಿಗಳು ಅಂತ ಇರ್ತಾರೆ. ನೀವು BJP ಹಾಕಬೇಕಾ ಹಾಕಿ, ಅಥವಾ ಕಾಂಗ್ರೆಸ್ ಹಾಕಿ, ಅಥವಾ ಬೇರೆ ಪಕ್ಷೇತರ ನಿಂತಿದ್ದಾರಾ ಅದಕ್ಕೂ ಅವಕಾಶ ಇದೆ. ಇಲ್ಲಿ ಬೇಡವೇ ಬೇಡ, ಈ ಅಭ್ಯರ್ಥಿ ಯಾರು ನನಗೆ ಸೂಕ್ತ ಅಂತಲೇ ಅನ್ನಿಸ್ತಾ ಇಲ್ವಾ, ನೋಟಾಗೂ ಅವಕಾಶ ಇದೆ. ನೋಡಿ, ಇಂಥ ಒಂದು ಸುವ್ಯವಸ್ಥೆಯನ್ನು ಕೊಟ್ಟಿದೆ. ಅಂಥದ್ರಲ್ಲೂ ವೋಟ್ ಹಾಕೋದಕ್ಕೆ ಒದ್ದಾಡ್ತಾರೆ. ವೋಟರ್ಸ್ ಅಂತ ಏನಿರ್ತಾರೆ, ಅವರ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಹೇಳಿ, ಏನು ಹೇಳ್ತೀರಿ ಮೇಡಮ್? ಮೊದಲನೇದಾಗಿ ಅವರು ಮತದಾರ ಪಟ್ಟಿನಲ್ಲಿ ಅವರು ಮತದಾರರ ಹೆಸರಿದೆಯಾ ಖಾತ್ರಿಪಡಿಸ್ಕೋಬೇಕು. ಕೆಲವೊಮ್ಮೆ ಏನಾಗುತ್ತೆ, ಬರೀ ಅವ್ರ ಹತ್ರ ವೋಟರ್ ID ಇರುತ್ತೆ, ಗುರುತಿನ ಚೀಟಿ ಮಾತ್ರ. ಆದರೆ ಮತದಾರರ ಪಟ್ಟಿಯಲ್ಲಿ ಕೈ ಬಿಟ್ಟು ಹೋಗ್ಬಿಟ್ಟಿರುತ್ತೆ, ಅವಾಗ ಅವರು ವೋಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಈ ಅವೇರ್ನೆಸ್ ಈಗ ನೆಕ್ಸ್ಟ್ ಎಲೆಕ್ಷನ್ ಇದೆ ಅಂತ ಯಾವಾಗ ಅವರು ಕ್ರಾಸ್ ಚೆಕ್ ಮಾಡ್ಕೋಬೇಕು? ಅದು ನೋಡಿ, ವೋಟರ್ಸ್ ಹೆಲ್ಪ್ ಲೈನ್ ಅಂತ ಒಂದು ಆಪೇ ಇದೆ ನಮ್ಮ ಚುನಾವಣಾ ಆಯೋಗದವ್ರದ್ದು. ಆ ಆಪ್ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಸಾಕು. ಅದರಲ್ಲಿ ಅವರ ಮಾಹಿತಿ ಇರ್ಬೋದು, ಇಲ್ಲ ವೋಟರ್ ಎನ್ರೋಲ್ಮೆಂಟ್ ನಂಬರ್ ಇರ್ಬೋದು, ವೋಟರ್ ID ಕಾರ್ಡ್ ನಂಬರ್ ಇರ್ಬೋದು, ಹಾಕೋದ್ರ ಮೂಲಕ ಪರಿಶೀಲಿಸ್ಕೋಬಹುದು ಅವರು ಲಿಸ್ಟ್ ಅಲ್ಲಿ ಹೆಸರಿದೆಯಾ ಇಲ್ವಾ ಅಂತ. ಈ ಯಾವ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಅನ್ನೋ ಕ್ಲಾರಿಟಿ. ಹೌದು, ಎಲ್ಲ ಪೂರ್ತಿ ಮತಗಟ್ಟೆ ಯಾವುದು ಬರುತ್ತೆ, ಮತ್ತೆ ಅವ್ರದ್ದು ನಂಬರ್ ಕೂಡ ಆ ಮತಗಟ್ಟೆನಲ್ಲಿ ಎಷ್ಟನೇ ನಂಬರ್ ಇದಿದೆ ಎಲ್ಲ ಮಾಹಿತಿ ಸಿಗುತ್ತೆ. ಈಗ ಹೊಸದಾಗಿ ಏನಾದ್ರು ವೋಟರ್ ಐಡಿಗೆ ಅಪ್ಲೈ ಮಾಡಬೇಕು ಅಂತ ಮಾಡ್ಬೋದು. ಫಾರ್ಮ್ 6 ಇದೆ, ಫಾರ್ಮ್ 6 ಫಿಲ್ ಮಾಡೋ ಪ್ರಕಾರ ನಾನು ಏನು ವೋಟರ್ ಹೆಲ್ಪ್ ಲೈನ್ ಅಂತ ಹೇಳಿದೆ, ಆ ಆಪ್ ಮೂಲಕನೇ ಆನ್ಲೈನ್ನಲ್ಲೇ ಮಾಡ್ಬೋದು. ಅದಕ್ಕೆ ಕೆಲವೊಂದು ದಾಖಲಾತಿ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ,
ಮತ್ತೆ ವಾಸ ಪ್ರಮಾಣದ ದೃಢೀಕರಣ ಒಂದು ಬೇಕಾಗುತ್ತೆ, ಫೋಟೋ ಒಂದು ಬೇಕಾಗುತ್ತೆ. ಇಷ್ಟಿದ್ರೆ ಇವರು ಹೊಸದಾಗಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ, ಬೆಂಗಳೂರು ಮಟ್ಟಿಗೆ ಹೇಳೋದಾದ್ರೆ ಒಂದು ವಾರ್ಡಿಂದ ಒಂದು ವಾರ್ಡ್ಗೆ, ಯಾಕಂದ್ರೆ ಇಲ್ಲಿ ಬಹುತೇಕರು ಬಾಡಿಗೆ ಮನೇಲಿ ವಾಸ ಮಾಡುವಂಥವ್ರು ಇರ್ತಾರೆ. ಮನೆ ವಿಳಾಸ ಬದಲಾವಣೆ ಆಗುತ್ತೆ, ಮನೆ ಬದಲಾವಣೆ ಆದಾಗ ವಿಳಾಸ ಚೇಂಜ್ ಆಗುತ್ತೆ, ಬೇರೆ ವಾರ್ಡ್ಗೆ ಬರುತ್ತೆ, ಅದು ಕೂಡ ಅವರು ಚೇಂಜ್ ಮಾಡ್ಕೋಬಹುದು. ಆ ರೀತಿ ಇಲ್ಲ, ಹೌದು ಎಲ್ಲಾನು ಕೂಡ ಆಪ್ ಮೂಲಕನೇ ಇದೆ. ಇಲ್ಲ ಅಂದ್ರೆ ಚುನಾವಣಾ ಆಯೋಗ ಕೂಡ ನಮ್ಮ ಏನು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳಿದ್ದಾರೆ ಅವರ ಇದರಲ್ಲೂ ಕೂಡ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಮತಗಟ್ಟೆಗಳಲ್ಲೂ ಕೂಡ ವರ್ಷದಲ್ಲಿ 4 ಬಾರಿ ಅಂದ್ರೆ ತ್ರೈಮಾಸಿಕ, ಜನವರಿನಲ್ಲಿ, ಅದಾದ ನಂತರ ಏಪ್ರಿಲಲ್ಲಿ ಇರ್ಬೋದು, ನಂತರ ಜುಲೈಯಲ್ಲಿ ಇರ್ಬೋದು, ಅಕ್ಟೋಬರಲ್ಲಿ ಇರ್ಬೋದು, ಮೊದಲನೇ ವಾರದಲ್ಲಿ ಕೆಲವೊಂದು ದಿನ ನಿಗದಿ ಮಾಡಿರ್ತಾರೆ, 2 ದಿನ ಅನಿಸುತ್ತೆ. ಆ ದಿನದಂದು ಮತಗಟ್ಟೆಗೆ ಹೋಗಿ ಅಲ್ಲಿ ಕೂಡ ನಾವು ಹೊಸದಾಗಿ ಎನ್ರೋಲ್ ಮಾಡೋದಾಗ್ಲಿ ಮಾಡ್ಬೋದು, ಬದಲಾವಣೆ ಇದ್ರೂ ಮಾಡ್ಬೋದು. ಈ ರೀತಿ ಎಲ್ಲ ಅವಕಾಶ ಇರುತ್ತೆ. ಇದನ್ನ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಆಮೇಲೆ ಅಲ್ಲಿ ಏನು BLOs ಇರ್ತಾರೆ, ಬೂತ್ ಲೆವೆಲ್ ಆಫೀಸರ್ ಇರ್ತಾರೆ, ಮತಗಟ್ಟೆ ಅಧಿಕಾರಿಗಳು, ಅಂದ್ರೆ ಒಂದು ಮತಗಟ್ಟೆಗೆ ಒಬ್ರು ಇರ್ತಾರೆ, ಅಂದ್ರೆ ಅಲ್ಲಿ ಸ್ಥಳೀಯವಾದ ಸದಸ್ಯರೇ ಇರ್ತಾರೆ. ಅಂಥವ್ರು ಇದನ್ನೆಲ್ಲಾನು ಕೂಡ ಮತದಾರರ ಜಾಗೃತಿ ಇರ್ಬೋದು, ಅರಿವು ಮೂಡಿಸೋ ಕಾರ್ಯಕ್ರಮ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಎಷ್ಟೋ ಇದು ಕೂಡ ಬದಲಾವಣೆ ಆಗಿರುತ್ತೆ, ಚೇಂಜ್ ಮಾಡ್ಕೊಂಡಿರಲ್ಲ, ಎಲ್ಲೋ ದೂರದಿಂದ ಬಂದಿರ್ತಾರೆ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರು ಮತ ಹಾಕೋದಿಲ್ಲ. ಈ ರೀತಿ ಎಲ್ಲ ಇನ್ನೊಂದು ಕ್ವಶನ್ ಇದೆ ನನಗೇನಂದ್ರೆ, ಈಗ ಒಂದು ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ತಗೋಣ, ಯಾವುದೋ ಒಂದು ಜಯನಗರನೋ ಏನೋ, ಅಲ್ಲಿ ಹೋಗ್ಬಿಟ್ಟು ವೋಟ್ ಮಾಡ್ತಾ ಇರ್ತಾರೆ ಯಾರೋ ಒಬ್ಬರು ಒಂದು ಟರ್ಮಲ್ಲಿ ಹಾಕಿರ್ತಾರೆ, 2ನೇ ಟರ್ಮಲ್ಲೂ ವೋಟ್ ಮಾಡಿ ಬಂದಿರ್ತಾರೆ ಅವರು. ಆಮೇಲೆ ಇರೋದೆಲ್ಲ ವೋಟರ್ ಐಡಿ ಈ ಥರದ್ದಾಗುತ್ತಲ್ಲ, ಅದಂಗೆ ಅಂದ್ರೆ ಅವ್ರದೇ ಜಾಗ ಇದ್ದಕ್ಕಿದ್ದಂಗೆ ಅದಂಗೆ ಮಿಸ್ ಆಗ್ಬಿಡತ್ತೆ ಅಂತ ಕೆಲವೊಂದು ಕಾರಣ ಇರ್ಬೋದು ಡಿಲೀಷನ್ ಆಗೋದಕ್ಕೆ. ಅದಕ್ಕೆ ನಾವು ಅವ್ರು ಏನ್ ಮಾಡ್ಬೇಕಾಗುತ್ತೆ, ಖಾತ್ರಿ ಪಡಿಸ್ಕೋಬೇಕು. ಅದೇ ಈಗ ಅವ್ರಿಗೆ ಹಿಂಗಾಗಿರುತ್ತೆ ಅಂದ್ರೆ ಲಾಸ್ಟ್ 2 ಟರ್ಮ್ ನಾ ಮಾಡಿದೀನಿ, ಈ ಸತಿನೂ ಇದ್ದೇ ಇರುತ್ತೆ ಅನ್ನೋ ಫೀಲಿಂಗ್ ಇರುತ್ತೆ. ಸೊ ಅದೇ ಫೀಲಿಂಗ್ ಅಲ್ಲಿ ಮತಗಟ್ಟೆಗೆ ಬಂದ್ರೆ ಅಲ್ಲಿ ಹೆಸರೇ ಇರೋದಿಲ್ಲ. ಈ ತರ ಸಿಚುವೇಶನ್ ಬಹಳಷ್ಟು ಮಂದಿ ಫೇಸ್ ಅಲ್ಲಿ ಏನು BLO ಇರ್ತಾರೆ, ಅವರ ಒಂದು ಬೇಜವಾಬ್ದಾರಿ ಅಂತಾನೆ ಹೇಳ್ಬೋದು, ಅವರ ಒಂದು ಕಣ್ತಪ್ಪಿನಿಂದನೂ ಆಗ್ಬೋದು. ಇದ್ರ ಬಿಯಾಂಡ್ ನನಗೆ ಕೇಳೋದು, ವೋಟಿಂಗ್ ಆದಮೇಲೆ ಆ ವೋಟಿಂದು ಎಷ್ಟು % ಯಾವ ಪಕ್ಷಕ್ಕೆ ಹೋಗಿದೆ ಅನ್ನೋ ಡೀಟೇಲ್ಸ್ ಏನಾದ್ರು ಸಿಗ್ಬೋದಾ? ಅದ್ರ ಮೇಲೆ ಯಾವ್ದಾದ್ರು ರಾಜಕೀಯ ಪಕ್ಷಗಳ ಕೈವಾಡ ಇರುತ್ತಾ ಅಂತ? ಇಲ್ಲ, ಖಂಡಿತ ಸಿಗೋದಿಲ್ಲ. ಈಗ ಏನು EVM ವೋಟ್ ಮಾಡ್ತಾ ಇದೀವಿ ನಾವು, VVPATs ಇದೆ. ಸುಪ್ರೀಂ ಕೋರ್ಟ್ ಏನೋ ಈ ಸಲ ಅದನ್ನ ಕ್ರಾಸ್ ಚೆಕ್ ಮಾಡಬೇಕು ಅಂತ ಏನೋ ಹೇಳಿದೆಯಂತೆ. ಅಂದ್ರೆ ಒಳ್ಳೇದನ್ನ, ಯಾಕಂದ್ರೆ EVM ಅಲ್ಲಿ ಎಷ್ಟು ವೋಟ್ ಬಂದಿದೆ, VVPAT ಅಲ್ಲಿ ಏನು ಪ್ರಿಂಟೆಡ್ ಒಂದು ಸ್ಲಿಪ್ ಬಂದಿರುತ್ತಲ್ಲ, ಅದಕ್ಕೂ ಟ್ಯಾಲಿ ಆಗಬೇಕು. ಆದರೆ ಒಳ್ಳೇದು, ಅದು ಸ್ವಲ್ಪ ಸಮಯಾವಕಾಶ ಹಿಡಿಬೋದು. ಆ ರೀತಿ ಮಾಡಿದ್ರೆ ಒಳ್ಳೇದೇ ಅನಿಸುತ್ತೆ ನನಗೆ. ಮೋಸ್ಟ್ಲಿ ಸುಪ್ರೀಂ ಕೋರ್ಟಿಂದ ಆರ್ಡರ್ ಮಾಡಿದರೆ ಇಲ್ಲ ಹಂತದಲ್ಲಿ ಇದೆ ಅನಿಸುತ್ತೆ, ಅದು ಒಂದು ಇದರಲ್ಲಿ ಇದೆ, ತೀರ್ಮಾನ ಆದರೆ ಒಳ್ಳೇದು ಆ ರೀತಿ. ಆಮೇಲೆ ಮತದಾರರ ಅದ್ರಲ್ಲಿ ನೋಡಿ, ಕಳೆದ ನಮ್ಮ ರಾಜ್ಯದಲ್ಲಿ 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಆವರೇಜ್ ಪರ್ಸೆಂಟೇಜ್ ತಾವು ಹೇಳ್ತಾ ಇದ್ರೆ 68.81% ಆಗಿತ್ತು. ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ 80.59% ಆಗಿದೆ, ಅಲ್ಲಿ ಅತಿ ಹೆಚ್ಚಾಗಿದೆ. ಅತಿ ಕಮ್ಮಿ ಅಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರ 53.74. ನೋಡಿ, ಅತಿ ಹೆಚ್ಚು ವಿದ್ಯಾವಂತರು ಇರೋ ಜಾಗ ಬೆಂಗಳೂರು ನಗರದಲ್ಲೇ ಕೂಡ ಕಮ್ಮಿ ಮತದಾನ ಆಗ್ತಾ ಇದೆ. ಅದೇ ಮಂಡ್ಯ ನೋಡಿ, ಅಲ್ಲಿ ಗ್ರಾಮೀಣ ಪ್ರದೇಶ ಒಳಗೊಂಡಿದೆ, ಅಲ್ಲಿ ಮತದಾನ ಇದು ಹೆಚ್ಚಾಗಿದೆ. ಅಂದ್ರೆ ನಮ್ಮ ಮಂಡ್ಯದಲ್ಲಿ ಬಿಡಿ ಸ್ವಾಭಿಮಾನ ಕೆಲಸ ಹೌದು. ಆಮೇಲೆ ಇನ್ನೊಂದು ಹೌದು, ಅಭ್ಯರ್ಥಿಗಳ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಪರ್ಸೆಂಟೇಜ್. ಆದ್ರೂ ಕೂಡ ನಮ್ಮ ಚುನಾವಣಾ ಅಧಿಕಾರಿಗಳು ಇರ್ಬೋದು, ಆಯೋಗ ಇರ್ಬೋದು, ಇದನ್ನೆಲ್ಲ ಗಮನ ಹರಿಸಬೇಕು. ಅಲ್ಲಿ ಏನಕ್ಕೆ ಜಾಸ್ತಿ ಆಯ್ತು, ಇಲ್ಲಿ ಏನಕ್ಕೆ ಕಮ್ಮಿ ಆಗಿದೆ, ಎಲ್ಲಿ ಇವರು ತಪ್ಪಾಗ್ತಾ ಇದೆ, ಯಾವ್ದು ಅನುಕೂಲಕರ ಇದೆ, ಇದನ್ನೆಲ್ಲ ನೋಡಿ ಸರಿಪಡಿಸ್ಕೊಳೋದು ಒಳ್ಳೇದು ಅನ್ಸುತ್ತೆ. ಆಮೇಲೆ ಈಗ ನೋಡಿ, ನಮ್ಮ ದೇಶದಲ್ಲಿ ಸಾಕ್ಷರತಾ ಪ್ರಮಾಣ 75% ಇದೆ, ನಮ್ಮ ರಾಜ್ಯದಲ್ಲೂ 73% ಅನ್ಸುತ್ತೆ, ರಾಜ್ಯದಲ್ಲಿ 75% ಇದೆ. ಸಾಕ್ಷರತೆ ಇರೋರೇ ಕೂಡ ಕಮ್ಮಿ ಮತದಾನ ಮಾಡ್ತಾ ಇದಾರಂತೆ. ಯಾರು ಸಾಕ್ಷರತೆ ಇಲ್ಲ ಅಂತವರು ಮತದಾನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲಾನು ಕೂಡ ನಮ್ಮ ಏನು ಎಜುಕೇಟೆಡ್ ಇದ್ದಾರೆ ತಿಳ್ಕೋಬೇಕು, ಹಕ್ಕು ಚಲಾಯಿಸಬೇಕು. ಆಮೇಲೆ ಇರ್ತವೆ, ಹೌದು, ಅವನು ಅಭ್ಯರ್ಥಿ ಸರಿ ಇಲ್ಲ, ಇವನು ಸರಿ ಇಲ್ಲ, ಅದಕ್ಕೋಸ್ಕರನೇ ಚುನಾವಣಾ ಆಯೋಗ ಬಂದು KYC ಅಂತ ಒಂದು ಆಪ್ ಮಾಡಿದೆ, ನೋ ಯುವರ್ ಕ್ಯಾಂಡಿಡೇಟ್ ಅಂತ ಹೇಳಿ. ನಿಮ್ಮ ಕ್ಯಾಂಡಿಡೇಟ್ ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ನೋಡಿ
ಹೌದು, ಅಪ್ಲಿಕೇಶನ್ ಆ್ಯಪ್ ಇದೆ. Download ಮಾಡ್ಕೊಳ್ಳಿ. ಹಿಂದೆ ಮೊದಲನೇ ಚುನಾವಣೆ ನಡೆದಾಗ 1952ರಲ್ಲಿ 489 ಅಭ್ಯರ್ಥಿಗಳು ಮಾತ್ರ ಇದ್ರು. ಇವತ್ತು ಅಂದ್ರೆ ಕಳೆದ ಬಾರಿ, ಇವತ್ತು ಇನ್ನು ಹೇಳಲಿಕ್ಕೆ ಆಗೋದಿಲ್ಲ ಇನ್ನು, ಯಾಕಂದ್ರೆ ಪೂರ್ತಿ ಪ್ರಮಾಣದ ನಾಮಿನೇಷನ್ ಆಗಿಲ್ಲ. 2019ರಲ್ಲಿ ಸುಮಾರು 8,000 ಚಿಲ್ಲರೆ ಅಭ್ಯರ್ಥಿಗಳು ಇದ್ರು, ಹೆಚ್ಚು ಕಮ್ಮಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಭ್ಯರ್ಥಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸರಾಸರಿ ತಗೊಳಕ್ ಹೋದ್ರೆ 543 ಕ್ಷೇತ್ರ ಇದೆ. 543 ಕ್ಷೇತ್ರದಲ್ಲಿ 8,000 ಚಿಲ್ಲರೆ ಅಭ್ಯರ್ಥಿಗಳು ಅಂದರೆ ಹೆಚ್ಚು ಕಮ್ಮಿ ಒಂದು 20 ಹತ್ರ ಬರ್ತಾರೆ ಅಭ್ಯರ್ಥಿಗಳು. ಮತದಾರರು KYC ಮೂಲಕ ಆ ಎಲ್ಲ ಅಭ್ಯರ್ಥಿಗಳ ಇದನ್ನು ಪರಿಶೀಲಿಸ್ಬೋದು. ಅಂದರೆ ಕ್ಯಾಂಡಿಡೇಟ್ ಅಭ್ಯರ್ಥಿಗಳ ಏನು ಮಾಹಿತಿ ಇದೆ, ಅವ್ರು ಏನು ಓದಿದ್ದಾರೆ, ಅವ್ರ ಆಸ್ತಿ ವಿವರ ಎಷ್ಟಿದೆ, ಮತ್ತು ಅವ್ರ ಮೇಲೆ ಏನಾದರೂ ಕ್ರಿಮಿನಲ್ ಕೇಸ್ ಇದೆಯಾ, ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ, ಯಾವ ಊರಿಂದ ಬಂದಿದ್ದಾರೆ, ವಯಸ್ಸೇನಿದೆ, ಎಲ್ಲ ಕೂಡ ನೋಡಿಕೊಂಡು ಉತ್ತಮ ಅಭ್ಯರ್ಥಿನ ಆಯ್ಕೆ ಮಾಡೋದು ಒಳ್ಳೇದು. ಸುಮ್ಮನೆ ಇರೋ ಬದಲು ಆ ರೀತಿ ಪರಿಶೀಲನೆ ಮಾಡಿಕೊಂಡು, ಇದು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ಎಜುಕೇಟೆಡ್ ವೋಟರ್ಸ್ಗೆ. ಯಾಕಂದ್ರೆ ವೋಟ್ ಹಾಕದೆ ಸುಮ್ಮನೆ ಇರ್ತಾರಲ್ಲ, ಇಷ್ಟಾದರೂ ಈ ತಮ್ಮ ಅಭ್ಯರ್ಥಿಗಳ ಒಂದು ಇದನ್ನ ಮಾಹಿತಿನ ಪರಿಶೀಲನೆ ಮಾಡಿ ಅದರಲ್ಲೊಬ್ಬರು ಉತ್ತಮರಿಗೆ ವೋಟ್ ಹಾಕಿ ಅಂತ ನಾನು ಮನವಿ ಮಾಡ್ತಿದ್ದೀನಿ. ಓಕೆ, ಈ ವೋಟಿಂಗ್ ಅಂದ ಸಂದರ್ಭದಲ್ಲಿ ಆಸೆ ಆಮಿಷಗಳು ಹೌದು ಏನು ಕಡಿಮೆ ಇರಲ್ಲ. ನೀವು ಏನೇ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಕೂಡ 1 ಕಿಲೋಮೀಟರ್ ದೂರದಲ್ಲೇ ಇಂಥವ್ರಿಗೆ ಮತ ಹಾಕಿ ಅಂತ ಹೇಳಕ್ಕೆ ಜನ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಂಥದ್ದು ಸ್ವಲ್ಪ ಕಡಿಮೆ ಆಗಬೇಕು ಅಂತ ಅನ್ಸತ್ತೆ. ಖಂಡಿತ ಇವಾಗ ಏನಾಗುತ್ತೆ, ನಮ್ಮ ಮತವನ್ನು ಮಾರ್ಕೋಬಾರ್ದು. ಯಾವಾಗ ಮಾರ್ಕೊಳ್ತೀವೋ ಆಗ ನಾವು ಸಮಾಜಕ್ಕೆ ಉತ್ತಮ ನಾಯಕನನ್ನ ಕರೆತರುವರಲ್ಲಿ ಯಶಸ್ವಿ ಆಗೋದಿಲ್ಲ. ಯಾವಾಗ ನಮ್ಮ ಮತನ ನಾವು ಮಾರ್ಕೊಳ್ಳಲ್ವೋ ಆಗ ನಮಗೆ ಆಯ್ಕೆ ಇರುತ್ತೆ. ವೀರಣ್ಣ ಅವ್ರು ಹೇಳ್ದಂಗೆ ಇವಾಗ ಟೆಕ್ನಾಲಜಿ ಎಷ್ಟು ಫಾಸ್ಟ್ ಇದೆ ಅಂದರೆ ಎವ್ರಿಥಿಂಗ್ ಈಸ್ ಇನ್ ಯುವರ್ ಫಿಂಗರ್ ಟಿಪ್ಸ್. ನೀವು ಎಂಟೈರ್ ಡೀಟೇಲ್ ಆಫ್ ದ ಕ್ಯಾಂಡಿಡೇಟ್ನ ಇನ್ಕ್ಲೂಡಿಂಗ್ ಆಸ್ತಿ ವಿಚಾರ ಇರ್ಬೋದು, ಎಜುಕೇಷನ್ ಇರ್ಬೋದು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಎಲ್ಲ ಪ್ರತಿಯೊಂದೂ 5 ವಯಸ್ಸು ಮಗು ಒಂದು ಆ್ಯಪ್ನ ಓಪನ್ ಮಾಡಿದ್ರೆ ಪ್ರತಿಯೊಂದು ಕ್ಯಾಂಡಿಡೇಟ್ ವಿವರ ನಿಮಗೆ ಬಂದ್ಬಿಡತ್ತೆ. ಸೂಪರ್. ಹಾಗಾಗಿ ನಾನು ಹೇಳೋದು ಇಷ್ಟೇನೆ, ನಿಮ್ಮ ಕ್ಯಾಂಡಿಡೇಟ್ದು ಎಂಟೈರ್ ಡೇಟಾ ನಿಮ್ಮ ಮೊಬೈಲಲ್ಲಿ ಬಂದ್ಬಿಡತ್ತೆ. ಹಾಗಾಗಿ ನೀವು ದಯವಿಟ್ಟು ವೋಟ್ ಹಾಕಿ. ನಿಮ್ಮ ಕ್ಯಾಂಡಿಡೇಟು ಆಯ್ಕೆ ಆದಮೇಲೆ ಕೆಲಸಗಳು ಮಾಡಲಿಲ್ಲ ಅಂದರೂ ಕೂಡ ನಿಮಗೆ ಅಫಿಡವಿಟ್ ಇರುತ್ತೆ, ನೀವು ಮೊಕದ್ದಮೆ ಹಾಕ್ಬೋದು, ಅವ್ರ ಪರ ಹೋರಾಟ ಮಾಡ್ಬೋದು. ಇವಾಗ ಯೂತ್ ಎಲ್ಲ ಒಗ್ಗಟ್ಟಾಗಿ ಎಲ್ಲ ನಿಂತ್ಕೊಂಡಿದ್ದಾರೆ, ಸಮಾಜ ಬದಲಾವಣೆ ಆಗಬೇಕು, ಚೇಂಜಸ್ ತರಬೇಕು ಅಂತ. ಹಾಗಾಗಿ ಸಿಕ್ಕಾಬಡೆ ಆ್ಯಪ್ಗಳಿವೆ, ಹೋರಾಟ ಮಾಡ್ಬೋದು. ನಮಗೆ ಕ್ಯಾಂಡಿಡೇಟ್ ಇಷ್ಟ ಇಲ್ಲ ಅಂದರೆ ನಾವು ಎಲೆಕ್ಷನ್ ಕಮಿಷನ್ ಬರೀಲೂ ಕೂಡ ಬೋದು. ಹಾಗಾಗಿ ಸಾಕಷ್ಟು ಟೆಕ್ನಾಲಜಿ ಇದೆ. ಹಾಗಾಗಿ ದಯವಿಟ್ಟು ವೋಟ್ನ ನೀವು ಮರೀದೇ ಮಾಡಬೇಕು. ಮುಂದೆ ಏನಾದರೂ ನಿಮಗೆ ಅಕಸ್ಮಾತ್ ಕ್ಯಾಂಡಿಡೇಚರಲ್ಲಿ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ಎಲೆಕ್ಷನ್ ಕಮಿಷನ್ಗೆ ದೂರಪಡಿಸಿ ಅದರ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು ಹೇಳ್ತಾ ಇದ್ರು ಎಜುಕೇಟೆಡ್ ವೋಟ್ ಮಾಡಲ್ಲ. 100% ಹೌದು. ಇವಾಗ ನಮ್ಮ ಮನೇಲೆ ಕೆಲಸದವ್ರು ತಗೊಳ್ಳಿ, ವೋಟಿಂಗ್ ದಿನ ಪ್ರಾಮಾಣಿಕವಾಗಿ ರಜೆ ಹಾಕಿ, ಉತ್ತರ ಕರ್ನಾಟಕದವರು, ನಮ್ಮ ಮನೇಲಿರೋರೆಲ್ಲ ಕೆಲಸದವರು ಪಾಪ ಉತ್ತರ ಕರ್ನಾಟಕದವರು, ಅವತ್ತು ಒಂದು ದಿನ ಮಾತ್ರ ಮರೀದೆ ರಜೆ ತಗೋತಾರೆ. ಬೇರೆ ಯಾವುದಕ್ಕೆ ರಜಾ ತಗೊಂಡಿಲ್ಲ ಅಂದ್ರು ಅದು ಬಹಳ ನನ್ಗೆ ಹೆಮ್ಮೆ. ಯಾಕಂದ್ರೆ ಅವ್ರು ಓದಿಲ್ಲ, ಯಾರಿಗೆ ಹಾಕ್ಬೇಕು ಅನ್ನೋದು ನೀವು ಹೇಳ್ದಂಗೆ ಆಮಿಷ ತೋರಿಸ್ಬಿಟ್ಟಿರ್ತಾರೆ. ಅದು ಜನಪ್ರತಿನಿಧಿಗಳ ತಪ್ಪು, ಜನರ ತಪ್ಪಲ್ಲ. ಈಗ ಆಲ್ಮೋಸ್ಟ್ 50% ಬಡತನ ಇದೆ. ಅವ್ನು ಏನಾದ್ರು ಕೊಡ್ತೀನಿ ಅಂದಾಗ ಅದು ಸಾಮಾನ್ಯ, ಮನುಷ್ಯರಿಗೆ ಆಸೆ ಇದ್ದೇ ಇರುತ್ತೆ. ಅದನ್ನ ನಾವು ಕಡಿವಾಣ ಹಾಕಬೇಕು. ಎಲ್ಲಿ ಪ್ರತಿನಿಧಿಗಳ ಮೇಲೆ ಕಡಿವಾಣ ಹಾಕಬೇಕೆ ಹೊರತು ಬಡವರ ಹೊಟ್ಟೆ ಮೇಲೆ ಹೊಡಿಬಾರ್ದು. ಬಟ್ ಅಂದ್ರೂ ನಾ ಹೇಳೋದು, ಈ ಓದದೇ ಇರೋರು, ಸ್ಕೂಲ್ಗೆ ಹೋಗದೆ ಇರೋರು ಅವತ್ತಿನ ದಿನ ರಜಾ ಹಾಕಿ ಮತದ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ತಮಿಳವರು ಅಷ್ಟೇ, ತೆಲುಗುವರು ಅಷ್ಟೇ. ಅಲ್ಲ, ಅವ್ರು ಈಗ ನೋಡಿ ಎಜುಕೇಶನ್ ಇಲ್ದಿರೋರು ಎಷ್ಟು ಬದ್ಧತೆ ಇರಬೇಕಾದ್ರೆ ಎಜುಕೇಶನ್ ಇರೋರು ಎಷ್ಟು ಸ್ಟ್ರಿಕ್ಟ್ ಆಗಿ, ಎಷ್ಟು ಚಂದವಾಗಿ ರೆಡಿ ಆಗಿ ನಾಳೆ ರೀಚ್ ಆಗ್ತೀನಿ ಅಂತ ಹೇಳಿದ್ರು ಕೂಡ ಇವತ್ತು ಮದ್ವೆಗೆ ರೆಡಿ ಆಗಿ ಹೋಗೋ ತರ ಹೋಗಿ ವೋಟ್ ಮಾಡಿ ಬಂದು ಹೇಳ್ತಾರೆ. ಅದು ಬಹಳಷ್ಟು ಖುಷಿ ಆಗತ್ತೆ, ನನಗೆ ಹೆಮ್ಮೆ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನಾವು ಎಜುಕೇಟೆಡ್ಗಳು ಸುಮಾರು ಜನ ಪಿಕ್ನಿಕ್ ಅಂತ ಹೊಟ್ಟೋಗ್ಬಿಡ್ತೀವಿ, ಅಥವಾ ಕ್ಯಾಂಡಿಡೇಟ್ ಸರಿ ಇಲ್ಲ
ಅಥವಾ ಇನ್ನೊಂದೇನೋ ಸಮಸ್ಯೆ ಅಂತ ನಾವು ಓಟ್ ಹಾಕಲ್ಲ, ಬಟ್ ಓಟ್ ಹಾಕ್ಬೇಕು. ಓಟ್ ಹಾಕಿ ಒಳ್ಳೆ ಅದು ಏನೋ ಲೀಡರ್ನ ನಾವು ಕರೆ ತರಬೇಕು. ಯೂಶಲಿ ನಾವು ಸ್ಕೂಲಿಗೆ ಹೋಗ್ತಾ ಇದ್ದ ಟೈಮಲ್ಲಿ ಅಂದ್ರೆ ಈ ವೋಟಿಂಗ್ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೆ ನಾವೇ ಸ್ಕೂಲಲ್ಲೇ ಆ ಒಂದು ಮಂತ್ರಿ ಮಂಡಲ ಸೆಟಪ್ ಮಾಡ್ತಿದ್ವಿ, ಚುನಾವಣಾ ಪ್ರಕ್ರಿಯೆ ಮಾಡ್ತಾ ಇದ್ವಿ. ಸ್ಕೂಲ್ ಲೆವೆಲ್ ಅಲ್ಲಿ ಪ್ರತಿಯೊಂದು ಸ್ಕೂಲ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಮೇ ಬಿ ಒಂದು ಬೇರಿಂದಲೇ ಆ ವಿಚಾರಗಳು ರೂಟ್ ಲೆವೆಲ್ ಇಂದ ನಾವು ತರಬೇಕಾಗತ್ತೆ. ಸ್ಕೂಲಿಂದ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಆಫೀಸ್ ಇರ್ಬೋದು. ಆಮೇಲೆ ಇವಾಗ ನೋಡಿ ಹೆಂಗಸರು 90% ಕಿಟಿ ಪಾರ್ಟಿ ಅಂತ ಇರ್ತಾರೆ. ಹೌದು. ಸೊ ಅಲ್ಲಿರ್ಬೋದು, ಪ್ರತಿಯೊಂದ್ ಕಡೆನೂ ಈ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಈ ಕ್ರಿಯೇಟ್ ಆಗಿ ಅವತ್ತಿನ ದಿನ ನಮ್ಮ ವೀರಣ್ಣ ಅವ್ರು ಹೇಳ್ದಂಗೆ 100% ವೋಟಿಂಗ್ ಆಗೋ ತರ ನಾವು ಮಾಡಬೇಕು. ಇದು ನಮ್ಮ ಕೈಯಲ್ಲಿದೆ. ಪ್ರತಿಯೊಬ್ಬರು ನಾವು ಮಾಡೇ ಮಾಡ್ತೀವಿ ಓಟು ಅಂತ ಹೇಳಿ ದೃಢತೆಯಿಂದ ಹೋದಾಗ 100% ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ 100% ಆಗೋ ಸಾಧ್ಯತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಆಗ್ಲೇ ಒಂದು ಮಾತನ್ನು ಹೇಳ್ತಿದ್ದೆ, ವೋಟಿಂಗ್ ಮಾಡಬೇಕು ಅಂತಿರುತ್ತೆ, ಮರ್ತೇ ಹೋಗ್ಬಿಟ್ಟಿರುತ್ತೆ. ಈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗ್ತಿದ್ದಂಗೆ ಅಯ್ಯೋ ವೋಟರ್ ಐ ಡಿ ಅಪ್ಡೇಟೇ ಆಗಿಲ್ಲ, ವೋಟರ್ ಐ ಡಿ ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ, ಈಗ ಅಪ್ಲೈ ಮಾಡೋದು. ಈ ಥರದ ಮನಸ್ಥಿತಿಗೆ ಏನು ಹೇಳ್ತೀರಿ? ಈ ತರ ಏನಾಗತ್ತೆ ಅಂದ್ರೆ ಜವಾಬ್ದಾರಿ ಕಡಿಮೆ, ಅದು ಇಂಟ್ರೆಸ್ಟ್ ಇರಲ್ಲ. ಯಾಕಂದ್ರೆ ಓದ್ಸಲಿ ಯಾರಿಗೂ ಓಟ್ ಹಾಕಿರ್ತೀವಿ, ಅವ್ರೇನೋ ಒಂದ್ ಕೆಲಸ ಮಾಡಿರಲ್ಲ, ಏನೋ ಹಗರಣದಲ್ಲಿ ಇರುತ್ತೆ. ಅವಾಗ ನಮ್ಮೊಂದು ಸಬ್ ಕಾನ್ಶಿಯಸ್ ಮೈಂಡ್, ನಾವು ಹಾಕಿದ್ರು ಅವರೇ ಬರ್ತಾರೆ, ಹಾಕ್ಲಿಲ್ಲ ಅಂದ್ರೂ ಅವರೇ ಬರ್ತಾರೆ, ಮಾಡ್ಕೊಳ್ಳೋಣ ಅಂತ ಒಂದು ಓಟಿಂದ ಏನಾಗ್ಬಿಡುತ್ತೆ, ನಂದು ಓಟಿಂದ ಅವ್ರು ಗೆಲ್ತಾರ ಸೋಲ್ತಾರ ಅನ್ನೋದು ಬರುತ್ತೆ. ಅದೇ ತರ ಯೋಚನೆ ಮಾಡೋರು ಸಾವಿರಾರು ಜನ ನಮ್ಮ ಸುತ್ತಮುತ್ತಲಲ್ಲಿ ಇರ್ತಾರೆ. ಯಾವಾಗ ನಮ್ಗೆ ಅದು ಸಬ್ ಕಾನ್ಶಿಯಸ್ಲಿ ನಾವು ಇಲ್ಲ ನಾವು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಾಗ ಆಗಲ್ಲ. ಇಲ್ಲ ನಾವು ಮಾಡಬೇಕು ಅಂದಾಗ, ಇವಾಗ ನೋಡಿ ಬೆಳಗ್ಗೆ ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ, 5 ಗಂಟೆಗೆ ಎದ್ದೇಳ್ಬೇಕು ಅಂತ ನಮಗ್ ಬಂದ್ಬಿಟ್ಟಿರುತ್ತೆ. ಅವಾಗ ಅಲಾರ್ಮ್ ಕೊಡೋದೇ ಬೇಡ, ನಾವು ಎದ್ದೇಳ್ತೀವಿ. ಹಾಗೇನೆ 26ನೇ ತಾರೀಕು ಎಲೆಕ್ಷನ್ ಇದೆ, ನಾನು ವೋಟ್ ಮಾಡಬೇಕು, ವೋಟರ್ ಐ ಡಿ ಕಾರ್ಡ್ ಜಯನಗರದಲ್ಲಿದೆಯೋ ಬ್ಯಾಟ್ರನ್ಪುರದಲ್ಲಿದೆಯೋ ಗೊತ್ತಿಲ್ಲ, ಈಗಲಿಂದನೇ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಅದು ಜವಾಬ್ದಾರಿ ನಮ್ದು. ಈಗ ಆನ್ಲೈನ್ ವ್ಯವಸ್ಥೆ ಇರೋದ್ರಿಂದಾಗಿ ವೀರಣ್ಣವ್ರೆ, ಈಗ ನಾನು ಆನ್ಲೈನ್ ಅಲ್ಲಿ ವೋಟರ್ ಐ ಡಿಗೆ ಅಪ್ಲೈ ಮಾಡಿದ್ರು ಒಂದು 15 ಡೇಸ್ ಅಥವಾ 30 ಡೇಸ್ ಅಲ್ಲಿ ಬಂದ್ಬಿಡತ್ತಾ? ಹೌದು ಮೇಡಮ್, 1 ವಾರದಿಂದ 10 ದಿನ ಸಾಕು. ಹೌದೌದು. ತಾವು ಇನ್ನೊಂದು ಹೇಳ್ತಾ ಇದ್ರಿ, ವೋಟರ್ ಐ ಡಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ. ನೋಡಿ ಆನ್ಲೈನ್ ಅಲ್ಲೇ ಕೂಡ ಇ ಎಪಿಕ್ ಅಂತ ಇದೆ, ಇ ಎಪಿಕ್ ಅಂತ ಇದೆ ನೋಡಿ, ನಾನು ಡೌನ್ಲೋಡ್ ಮಾಡಿದ್ದೀನಿ. ಈ ರೀತಿ ವೋಟರ್ ಹೆಲ್ಪ್ ಲೈನ್ ಆಪ್ ಮೂಲಕ ಡೌನ್ಲೋಡ್ ಮಾಡಬಹುದು. ಇದರಲ್ಲಿ ಪೂರ್ತಿ ಎಲ್ಲ ಕಂಪ್ಲೀಟ್ ತಾವು ನೋಡಬಹುದು, ವೋಟರ್ ಐ ಡಿನೇ ಇದೆ. ಈ ರೀತಿ ಇದೆ. ಅದೊಂದು ಆಪ್ ಒಂದು ಡೌನ್ಲೋಡ್ ಮಾಡ್ಕೊಂಡ್ರೆ ಅವರು ಖಂಡಿತವಾಗ್ಲೂ ಈ ಎಪಿಕ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು. ಈ ಎಪಿಕ್ ಕಾರ್ಡ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಕಾಪಿ ತೋರಿಸಿದ್ರೆ ಅಲ್ಲಿ ಬೂತ್ ಅಲ್ಲಿ ವೋಟ್ ಹಾಕಬಹುದು. ಹೌದು, ಇವನ್ ಅವ್ರು ಪ್ರಿಂಟ್ ಔಟ್ ತಗೊಂಡೋದ್ ಬೇಡ, ಮೊಬೈಲ್ ಅಲ್ಲೇ ತಗೊಂಡೋದ್ರೆ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಕೂಡ ಹೇಳಿದೆ, ಈ ಏನ್ ಈ ಎಪಿಕ್ ಇದೆ ಇದನ್ನ ತಗೊಂಡೋದ್ರೆ ಅವರು ಖಂಡಿತವಾಗ್ಲೂ ಮೊಬೈಲ್ ಅಲ್ಲೇ ತೋರಿಸಿ ವೋಟ್ ಕೂಡ ಮಾಡಬಹುದು. ಆ ರೀತಿ ಇದೆ. ಆಮೇಲೆ ಇದು ಇಲ್ಲ ಅಂದ್ರೂ ಕೂಡ ಯಾವುದೇ ಒಂದು ಕೆಲವೊಂದು ಯಾವ್ಯಾವ್ದು ಐಡಿ ಕಾರ್ಡ್ ಮತದಾನ ಮಾಡಬಹುದು ಅಂತ ಇದೆ. ಆಧಾರ್ ಕಾರ್ಡ್ ಇರ್ಬೋದು, DL ಇರ್ಬೋದು, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಇತರೆ ಸರ್ಕಾರಿ ಗುರುತಿನ ಚೀಟಿಗಳು ಏನೇನಿದಾವೆ ಎಲ್ಲ ತಗೊಂಡೋಗಿ. ಒಂದು ಮುಖ್ಯ ಏನಂದ್ರೆ ಅವರ ಏನು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇರಬೇಕು. ಹೆಸರು ಒಂದಿದ್ರೆ ಯಾವುದೇ ಒಂದು ID ಅಥವಾ ಈ ಎಪಿಕ್ ತಗೊಂಡೋಗೋ ಮೂಲಕ ಮತದಾನ ಖಂಡಿತವಾಗ್ಲೂ ಮಾಡಬಹುದು. ಝೂಮ್ ಮಾಡಿ ಬೇಕಾದ್ರೆ ತೋರಿಸ್ತೀನಿ ಕ್ಯಾಮರಾ. ಇದು ಎಲ್ಲ ಎಪಿಕ್ ಅಲ್ಲ? ಹೌದು, ಈ ಎಪಿಕ್. ಸೊ ಇದನ್ನ ತೋರಿಸ್ಬಿಟ್ರೆ ಸಾಕು? ಹೌದು, ಇದನ್ನ ತೋರಿಸಿದ್ರೆ ಸಾಕು. ಇದರಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇದೆ. ಮತ್ತೆ ಸ್ಮಾರ್ಟ್ ಕಾರ್ಡ್ ಇದು ಬೇಕು ಅಂದ್ರೆ ನಾವು ಪ್ರಿಂಟ್ ಕೂಡ ತಗೋಬಹುದು. ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನ ಅಲ್ಲಿ ತೋರಿಸ್ಬಿಟ್ಟು ಬೂತ್ ಅಲ್ಲಿ ತೋರಿಸ್ಬಿಟ್ರೆ ಹೌದು, ಈ ರೀತಿ ಇದೆ. ಅಂದ್ರೆ ಸಾಕಷ್ಟು ಚುನಾವಣಾ ಆಯೋಗ ಕೂಡ ಸುಧಾರಣೆಗಳು ತಂದಿದೆ. ಅದ ನಂತರ ನೋಡಿ NGOಗಳು ಇರ್ಬೋದು, ಮತ್ತೆ ಏನು ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಇದಾವೆ. ಅದ್ರ ಜೊತೆಗೆ ಈಗ ನಾನು ಬಿಪ್ಯಾಕ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ, ಬೆಂಗಳೂರು ಪೊಲಿಟಿಕಲ್ ಆಕ್ಷನ್ ಕಮಿಟಿ. ನಾವು ಬಿಪ್ಯಾಕ್ ಇಂದ ಬೆಂಗಳೂರಿನಲ್ಲಿ ಏನು ಹಳೆ ಲೆಕ್ಕದಲ್ಲಿ 198 ವಾರ್ಡ್ ಇದೆ. ಪ್ರತಿಯೊಂದು ವಾರ್ಡ್ ಅಲ್ಲೂ ಕೂಡ ಒಂದು ಮತದಾನದ ಜಾಗೃತಿ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ವಿ. ಕಳೆದ ವಾರ ಕೂಡ ನಾನು ನಮ್ಮ ವಾರ್ಡ್ ಕ್ಷೇತ್ರ ಮಟ್ಟದಲ್ಲಿ ನಮ್ಮ ಸದಸ್ಯರ ಒಳಗೊಂಡಂತೆ ಪಾರ್ಕ್ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಎಲ್ಲಿ ಜನ ನಿಬಿಡ ಜಾಗ ಇದೆ ಅಲ್ಲೆಲ್ಲೂ ಹೋಗಿ ಮತದಾನ ನಿಮ್ಮ ಹಕ್ಕು, ಮತ ಮಾಡೋ ತರ ಪ್ರತಿಜ್ಞೆ ತಗೊಂಡು ಒಂದು ಜಾಗೃತಿ ಕಾರ್ಯಕ್ರಮನ
ಮೂಡಿಸ್ತಾ ಇದ್ದೀವಿ. ಈ ರೀತಿ ನಾವು ಕೂಡ NGOಗಳು ಕೂಡ ಚುನಾವಣಾ ಆಯೋಗದ ಜೊತೆ ಕೈ ಸೇರಿಸಿದ್ದೀವಿ. ಸೂಪರ್. ಚುನಾವಣಾ ಆಯೋಗ ಇದೇ ನಿಟ್ಟಿನಲ್ಲಿ ಎಷ್ಟೆಲ್ಲ ಕ್ರಮಗಳನ್ನು ತಗೊಳ್ತಾ ಇದೆ ನೋಡಿದ್ರಲ್ಲ. ಇದೆಲ್ಲದ್ರ ಜೊತೆಗೆ ಏನು ಮಾಡೋದು ಗೊತ್ತಾ, ಮಹಿಳೆಯರಿಗೆ ಯಾವುದೇ ರೀತಿ ಅನ್ಕಂಫರ್ಟೇಬಲ್ ಆಗಬಾರ್ದು ಅಂತ ಪಿಂಕ್ ಬೂತ್ಗಳನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಬಂದ ಸಂದರ್ಭದಲ್ಲಿ ಸ್ವಲ್ಪ ಅವಿದ್ಯಾವಂತರು ಇರ್ಬೋದು, ಗೊತ್ತಾಗದೇ ಇರ್ಬೋದು, ಅಂಥವ್ರಿಗೆ ಗೊತ್ತಾಗಲಿ ಅಂತ ಅಲ್ಲಲ್ಲೇ ಜನರನ್ನು ಸದಸ್ಯರನ್ನು ನೇಮಿಸಿರ್ತಾರೆ ಅವರಿಗೆಲ್ಲ ಗೈಡ್ ಮಾಡೋದಕ್ಕಾಗಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದರೂ ಕೂಡ ವೋಟ್ ಮಾಡಲ್ಲ ನೋಡಿ, ಅದ್ರ ಬಗ್ಗೆ ನಮ್ಮ ಅಸಮಾಧಾನ. ಮತ್ತಷ್ಟು ಮತದಾನದ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಅಂಬಿಕವರೇ, ಈ ಸಲ ಅಂತೂ ವಿಶೇಷವಾಗಿ ಬರಗಾಲ ಸಮಸ್ಯೆ, ನೀರಿನ ಸಮಸ್ಯೆ, ಬೇಕಾದಷ್ಟು ಸಮಸ್ಯೆ ಬೆಂಗಳೂರಲ್ಲೂ ಇದೆ, ಬಹುತೇಕ ಎಲ್ಲ ಕಡೆನೂ ಇದೆ. ಪ್ರತಿಭಟಿಸ್ತಾ ಇರ್ತಾರೆ ನೀರಿಲ್ಲ ಅಂತ, ಖಾಲಿ ಕೂಡ ಹಿಡ್ಕೊಂಡು. ಪಾಪ ಅವ್ರ ನೋವು. ಬಟ್ ನನ್ನ ಹೋರಾಟ ಮಾಡಿ ನನ್ನ ಹಕ್ಕು, ನಮಗೆ ನನ್ನ ನೀರು ಬೇಕು, ನಮ್ಮ ರಸ್ತೆ ಸರಿಯಾಗಬೇಕು ಅಂತ ಹೋರಾಟ ಮಾಡೋರೆ ಓಟ್ ಹಾಕಲ್ವಲ್ಲ, ಯಾವ ಕಾರಣಕ್ಕೆ ಅಂತ ಅದು ಆಶ್ಚರ್ಯ ಆಗೋದು ನನಗೆ. ಅದೇ ನಾನು ಆಗ್ಲೇ ಹೇಳ್ದಂಗೆ, ಇವಾಗ ಹಿಂದೆ ಒಂದ್ಸಲಿ ನಾವು ಡಿಸಪಾಯಿಂಟ್ ಆಗ್ಬಿಟ್ಟಿರುತ್ತೆ. ಹಿಂದೆ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿರ್ತೀವಿ, ಕಾರಣಾಂತರಗಳಿಂದ ಆ ಮನುಷ್ಯ ಮಾಡಿರಲ್ಲ ಕೆಲಸ, ಅಥವಾ ಯಾವುದೋ ಹಗರಣಗಳು ಇರತ್ತೆ. ಹಾಗಾಗಿ ಏನಾಗತ್ತೆ, ಮನುಷ್ಯನ್ಗೆ ಎಲ್ಲ ಕ್ವಿಕ್ ಇನ್ಸ್ಟೆಂಟ್, ಈಗಿನ ಕಾಲದಲ್ಲಿ ಎಲ್ಲ ಇನ್ಸ್ಟೆಂಟ್ ಆಗಿರುತ್ತೆ. ಆಮೇಲೆ ಈಗ ಹೆಲ್ಪ್ ಮಾಡಿದ್ದ ಇನ್ನೊಂದು 2 ನಿಮಿಷಕ್ಕೆ ಮರ್ತು ಬಿಡ್ತಾರೆ. ಅಂಥದ್ರಲ್ಲಿ ಜನರು ಕೂಡ ಇವಾಗ ಬಹಳಷ್ಟು ಪ್ರಜ್ಞಾವಂತರಿದ್ದಾರೆ, ಸ್ಮಾರ್ಟ್ ಇದ್ದಾರೆ. ಹಾಗಾಗಿ ನೀವೇ ಹೇಳ್ದಂಗೆ ತಮ್ಮ ಬೀದಿಗಾಗಿ, ತಮ್ಮ ಏನೋ ಲೇಔಟ್ಗಾಗಿ ಹೋರಾಟ ಮಾಡಿದವರು ಕೆಲವೊಂದ್ಸಲಿ ಮುಂದೆ ಬರಲ್ಲ. ಇದಕ್ಕೆ ಮೇನ್ ರೀಸನ್ನೇ ಜನಪ್ರತಿನಿಧಿಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಹೇಳ್ದಂಗೆ ಇವಾಗ ಬರಗಾಲ, ನೀರಿಲ್ಲ, ಸಾಕಷ್ಟು ಸಮಸ್ಯೆ. ಬೆಂಗಳೂರು IT ಸಿಟಿ, ಇಂಡಿಯಾಗೆ ನಂಬರ್ 1 ಡಿಜಿಟಲ್ ಸಿಟಿ, ಆಮೇಲೆ ಗ್ರೀನರಿ ಇರ್ಬೋದು, ಎಲ್ಲದರಲ್ಲೂ ನಾವು ಮುಂದೆ ಇದ್ದೀವಿ. ಯಾವತ್ತೂ ಕೂಡ ಊಹೆನೇ ಮಾಡ್ಕೊಂಡಿಲ್ಲ ನಮಗ್ ಬರಗಾಲ ಬರುತ್ತೆ ಅಂತ. ಇವಾಗ ನೋಡಿ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅಪಾರ್ಟ್ಮೆಂಟ್ ನಲ್ಲಿ, 60,000 ರೂಪಾಯಿ ಬಾಡಿಗೆ ಕಟ್ತಾರೆ ತಿಂಗಳಿಗೆ, ಕುಡಿಯಕ್ಕೆ ನೀರಿಲ್ಲ. ಎಷ್ಟು ಮನ್ಸಿಗೆ ಬೇಜಾರಾಗತ್ತೆ, ನೋವಾಗತ್ತೆ. ಹಾಗಾಗಿ ಇದ್ರ ಬಗ್ಗೆ ಯಾವ ಜನಪ್ರತಿನಿಧಿನೂ ತಲೆ ಕೆಡ್ಸ್ಕೊಳ್ಳೋ ಅಂಥದ್ದನ್ನ ನಾನು ನೋಡ್ತಾನೇ ಇಲ್ಲ. ಅವರ ಏನೋ ಚುನಾವಣೆ ಪ್ರಚಾರಕ್ಕಾಗಿ ಹೋರಾಡ್ತಾ ಇದ್ದಾರೆ ಹೊರತು ನೀರಿನ ಸಮಸ್ಯೆ ಬಗ್ಗೆ ಯಾರೂ ಧ್ವನಿ ಎತ್ತಿದ್ನ ನಾನು ಇದ್ರ ತನಕ ನೋಡೇ ಇಲ್ಲ. ಎಲ್ಲ ಮಾಧ್ಯಮದವರು ಪಾಪ ಅದನ್ನ 24 ಗಂಟೆಗಳಲ್ಲಿ ಒಂದು 20 ಗಂಟೆ ತೋರಿಸ್ತಾನೆ ಇರ್ತೀರಾ. ಯಾರೂ ಕೂಡ ಎದ್ದು ನಿಂತು, ಯಾವುದೇ ಜನಪ್ರತಿ ಇರ್ಬೋದು, ಮಂತ್ರಿ ಇರ್ಬೋದು, ಯಾರೂ ಕೂಡ ನಾವೇನಾದ್ರು ಮಾಡ್ಬೋದಾ, ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ಅಂತ ಯಾರೂ ಕೂಡ ಹೇಳಿದ್ನ ನಾನಂತೂ ಕೇಳಿಲ್ಲ. ಇಷ್ಟು ಕಷ್ಟಪಟ್ಟು ನೀವು ಹೇಳ್ದಂಗೆ ನಾವು ನೋಡಿ ಎಲ್ಲ ಬಿಟ್ಟು ಅವತ್ತು ಎಷ್ಟೇ ಪ್ರೋಗ್ರಾಮ್ ಇದ್ರು, ಎಷ್ಟೇ ಇದಿದ್ರು ಓಟ್ ಹಾಕಿರ್ತೀವಿ, ಅವರು ಮಾತ್ರ ಅಟ್ಲೀಸ್ಟ್ ಇಂಥ ಸ್ಥಿತಿಗಳಲ್ಲಿ ಅವರು ಸ್ಪಂದಿಸ್ಬೇಕು ಅಲ್ವಾ. ಇವಾಗ ನೀರಿಲ್ಲ, ಒಂದ್ ಕಡೆ ಬಿಸಿಲು, ಇವಾಗ ದೇಶದಲ್ಲಿ ಅತ್ಯಂತ ಮ್ಯಾಕ್ಸಿಮಮ್ ಹೀಟ್ ಅಂತ ಏನ್ ಕರಿತೀವಿ ಉಷ್ಣತೆ, ಅದು ಬೆಂಗಳೂರಿನಲ್ಲೇ. ಮೊದ್ಲಿದ್ದು ಡೆಲ್ಲಿ, ಬಾಂಬೆಲಿ. ಈಗ ಅವ್ರನ್ನೂ ಮೀರಿಸ್ಬಿಟ್ಟಿದೀವಿ ನಾವು. 38 ಡಿಗ್ರಿ ಕಾಲಿಡಕ್ಕಾಗಲ್ಲ. ಈಗ ಏನೋ ಹೆಲ್ತ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣ ಇಲ್ಲದೆ 11 ಗಂಟೆ ಮೇಲೆ ಹೊರಗಡೆ ಹೋಗ್ಬಾರ್ದು ಅಂತ. ಒಂದು ಕಡೆ ಉಷ್ಣತೆ, ಇನ್ನೊಂದು ಕಡೆ ನೀರಿಲ್ಲ. ಯಾವುದೇ ಜನಪ್ರತಿನಿಧಿ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಹೌದು, ಎಷ್ಟು ಬೇಜವಾಬ್ದಾರಿ. ಮೊನ್ನೆ ಎಲ್ಲ ಒಂದ್ ಕಡೆ ನಮ್ಮ ಮಂತ್ರಿಗಳೇ ಇರ್ಬೋದು, ಅವ್ರು ನೋಡಿದೆ ಎಷ್ಟು ಇದು ಅಂದ್ರೆ ಬೇಜವಾಬ್ದಾರಿಯಿಂದ ಆನ್ಸರ್ ಕೊಡ್ತಾರೆ ಅಂದಾಗ ನನಗೂ ಎಲ್ಲೋ ಕೂಡ ಅನ್ಸುತ್ತೆ, ಇಷ್ಟು ಕಷ್ಟಪಟ್ಟು ನಾವೆಲ್ಲ ವೋಟ್ ಮಾಡ್ತೀವಿ, ಇಂಥವ್ರನ್ನ ಮಂತ್ರಿ ಮಾಡ್ಬೇಕಾಗಿತ್ತಾ ಅಂತ ಅನ್ಕೊಳ್ತೀವಿ. ಎಲ್ಲೋ ಒಟ್ಟಾರೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ಸಿಸ್ಟಮ್ ಚೇಂಜ್ ಆಗ್ಬೇಕಾಗಿದೆ. ಕಂಪ್ಲೀಟ್ ಸಿಸ್ಟಮ್, ಗವರ್ಮೆಂಟ್ ಇಂದ ಹಿಡ್ಕೊಂಡು, ಸಿಸ್ಟಮ್ ಇಂದ ಹಿಡ್ಕೊಂಡು ಪ್ರತಿಯೊಂದು ವ್ಯವಸ್ಥೆ ಏನಂತ ಕರಿತೀವಿ ಅದು ಪೂರ್ತಿ ರೂಟ್ ಲೆವೆಲ್ ಇಂದ ಚೇಂಜ್ ಆಗಬೇಕು. ಇಲ್ಲಾಂದ್ರೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಖಂಡಿತ ಮುಂದೆ ಏನೋ ಬಹಳಷ್ಟು ಸಂಕಷ್ಟ ಇದೆ ಅನ್ನೋಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಜನಪ್ರತಿನಿಧಿಗಳು ಈಗ ಅಭ್ಯರ್ಥಿಗಳು ವಿಶೇಷವಾಗಿ ಏನು ಮನೆ ಸುತ್ತುತ್ತಾ ಇದ್ದಾರೆ. ಯಾವ ಹಬ್ಬಕ್ಕಿರಿದ್ರು ಈಗ ಹೋಗ್ತಿರ್ತಾರೆ ಅಭ್ಯರ್ಥಿಗಳು, ವೋಟ್ ಕೇಳೋದು. ಆದರೆ ತನಗೆ ವೋಟ್ ಬೇಕು ಅಂತ ಕೇಳ್ತಿದ್ದಾರೆ ಹೊರತು ಖಂಡಿತ ನೀವು 100% ಮತದಾನ ಮಾಡಬೇಕು ಅಂತ ಅವೇರ್ನೆಸ್ಸನ್ನು ಕೊಡ್ತಿದ್ದಾರೆ ಅಂತ ನನಗೇನು ಅನ್ಸಲ್ಲ. ಹೌದು, ತಾವು ಹೇಳೋದು ಸರಿ ಇದೆ ಮೇಡಮ್. ಯಾರು ಕೂಡ 100% ಮತದಾನ ಮಾಡಿ ಅಂತ ಹೇಳಿದ್ದು ನಾವು ಕೇಳಿಲ್ಲ. ನಾವು ಜನಸಾಮಾನ್ಯರು ಇರ್ಬೋದು, ಇಲ್ಲ NGO ಇರ್ಬೋದು, ನಾವೇ ಅರಿವು ಮೂಡಿಸ್ತಾ ಇದ್ದೀವಿ. ಅವರು ಯಾವುದೇ ರೀತಿ ಇದು ಮಾಡೋದಿಲ್ಲ. ಅಂದರೆ ಏನಾಗಿದೆ, ಅವರು ಈಗ 5 ವರ್ಷ ಟರ್ಮ್ ಕಂಪ್ಲೀಟ್ ಮಾಡಿದಾರಂದರೆ
ಜನಸಾಮಾನ್ಯರಿಗೆ ಮತದಾರರಿಗೆ ಏನು ಚುನಾವಣಾ ಸಮಯ 1 ತಿಂಗಳು 2 ತಿಂಗಳಿದೆ ಆ ಸಮಯದಲ್ಲೇ ಅವ್ರು ಸಿಗೋದು. ಹೌದು, ಆ ರೀತಿ ಆಗ್ಬಿಟ್ಟಿದ್ದಾರೆ. ಎಷ್ಟೋ ಅಭ್ಯರ್ಥಿಗಳು ಇರ್ಬೋದು, ಲೋಕಸಭಾ ಸಂಸದರು ಇರ್ಬೋದು, ಆ ರೀತಿ ಆಗಿದೆ. ಅದನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಎಲೆಕ್ಷನ್ ಟೈಮಲ್ಲಿ ಮತದಾರರ ಬಳಿ ಹೋಗಿ ಮತ ಕೇಳ್ತಾರೋ ಅದೇ ರೀತಿ ಬೇರೆ ಸಮಯದಲ್ಲೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡೋ ನಿಟ್ಟಿನಲ್ಲಿ ಇವರು ಜನಗಳನ್ನ ಸಂಪರ್ಕ ಮಾಡಬೇಕು. ಅಂತಿಮ ಮತದಾರರಿಗೆ ನೀವೇನು ಹೇಳಕ್ ಬಯಸ್ತೀರಿ? ಮತದಾರರಿಗೆ ನಾನು ನಮ್ಮ ದೇಶದಲ್ಲಿ ನೋಡಿ ಚುನಾವಣಾ ವೆಚ್ಚ 10,000 ಕೋಟಿ ರೂಪಾಯಿ, ನೋಡಿ 96.88 ಕೋಟಿ ಮತದಾರರಿದ್ದಾರೆ. ಸುಮಾರು 10,000 ಕೋಟಿ ಹಣ ಖರ್ಚಾಗ್ತಾ ಇದೆ ಇದಕ್ಕೋಸ್ಕರ, ಚುನಾವಣೆಗೋಸ್ಕರ. ಖಂಡಿತ ಇದು ವ್ಯಯ ಆಗಬಾರ್ದು. ತಮ್ಮ ಅತ್ಯಮೂಲ್ಯವಾದ ಮತವನ್ನ, ಹಕ್ಕನ್ನ ಚಲಾಯಿಸಿ. ಏನು ಪರ್ಸೆಂಟೇಜ್ 68 ಇದೆ, ಖಂಡಿತ ಇದು ಚುನಾವಣಾ ಆಯೋಗ 75% ಎಕ್ಸ್ಪೆಕ್ಟ್ ಮಾಡ್ತಿದೆ. ಅದಕ್ಕಿಂತ ಹೆಚ್ಚಾಗೋ ರೀತಿಯಲ್ಲಿ ಮತದಾನ ಮಾಡಿ ಅಂತ ತಮ್ಮ ಮೂಲಕ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಬದ್ಧತೆ ಇರುತ್ತೆ ಅಂದರೆ ಅಂಬಿಕಾ ಅವರೇ, ಯಾರೋ ಒಬ್ಬ ಅಭ್ಯರ್ಥಿ ಹಾಕೊಂಡ್ಬರ್ತಾರೆ, ಈ ಪಕ್ಷಕ್ಕೆ ನಾನು ಯಾವಾಗಲೂ ಮತ ಹಾಕೋದು, ಈ ಅಭ್ಯರ್ಥಿ ಹಾಕೊಂಡ್ಬರೋದು ಅಂತ. ಇವರು ಅಭ್ಯರ್ಥಿಗಳು ಅಥವಾ ರಾಜಕೀಯ ನಾಯಕರು ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಂಪ್ ಆಗೋದು ಕೂಡ ಏನಾದರೂ ಯಾರಿಗೆ ಓಟ್ ಹಾಕಿದ್ರೆ ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೆ, ಒಂದು ಬದ್ಧತೆ ಇಲ್ಲ, ಇವ್ರಿಗೆ ಹಾಕಿ ಏನು ಪ್ರಯೋಜನ ಅನ್ನೋ ಭಾವನೆನೂ ವೋಟಿಂಗ್ ಕಮ್ಮಿ ಆಗೋ ಕಾರಣನ? ಖಂಡಿತ ಇದು ಒಳ್ಳೆ ಕ್ವೆಶ್ಚನ್. ಜಿ ತಂಡಕ್ಕೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಇದು ಮೂಲ ಕಾರಣ. ಇದು ನಾನು ನೋಡ್ತಾ ಇದ್ದಂಗೆ ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಒಬ್ಬ ಅಭ್ಯರ್ಥಿ ಯಾವುದೇ ಒಂದು ಪಕ್ಷದಲ್ಲಿ ಇದ್ರೆ ಮಿನಿಮಮ್ ಪೀರಿಯಡ್ ಅಂತ ಮಾಡ್ಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಹೇಳ್ದಂಗೆ ಇವತ್ತು JDS ಇರ್ತಾರೆ, ನಾಳೆ BJP ಹೋಗ್ತಾರೆ, ನಾಳಿದ್ದು ಕಾಂಗ್ರೆಸ್ ಮತ್ತೆ ಪಾರ್ಟಿ ಇದೆಯೋ ದೇಶದಲ್ಲಿ ಎಲ್ಲ ಪಾರ್ಟಿಗೂ ಜಂಪ್ ಹಾಕ್ತಾ ಇರ್ತಾರೆ. ಅದು ಒಂದು ಮೂಲ ಕಾರಣ. ಈ ಕ್ವೆಶ್ಚನ್ ಜಿ ಟಿವಿಯಿಂದ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್ ಮೇಡಮ್. ಇದನ್ನ ನಾವು ಕಡಿವಾಣ ಹಾಕ್ಲೇಬೇಕು. ಒಬ್ಬ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಆಯ್ಕೆ ಆದ್ರೂ ಕೂಡ ಮಿನಿಮಮ್ 10 ವರ್ಷ 20 ವರ್ಷ ಚೇಂಜ್ ಮಾಡೋಂಗೇ ಇಲ್ಲ ಅನ್ನೋದೊಂದು ರೂಲ್ಸ್ ಖಂಡಿತ ಅಗ್ರಿಮೆಂಟ್ ಮಾಡ್ಕೋಬೇಕು. ಹೌದು, ಏನಾಗ್ತದೆ ಈ ಪೊಲಿಟಿಕಲ್ ಕರಿಯರ್ ಅಂತ ಏನ್ ಕರಿತೀವಿ ಅದು ಪರ್ಫೆಕ್ಟ್ ಆಗಿ ಪ್ರೊಫೆಷನಲ್ ಮಾಡ್ಕೊಳ್ಳೇಬೇಕು ನಾವು. ಅಲ್ಲಿ ತನಕ ನಾವು ನೋಡಿ ಯಾವುದೇ ಕ್ರಿಮಿನಲ್ಸ್ ಗೆಲ್ತಾರೆ, ಇಲ್ಲಾಂದ್ರೆ ಯಾರ್ಯಾರೋ ಅಧಿಕಾರಕ್ಕೆ ಬರ್ತಾರೆ. ಯಾವಾಗ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತೀವಿ, ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ, ಶಿಸ್ತಿನಿಂದ ಹೋದಾಗ ಒಳ್ಳೆಯ ಏನೋ ಜನನಾಯಕರು ಉತ್ಪತ್ತಿ ಆಗ್ತಾರೆ. ಹಾಗೇನೆ ನಾವು ಕಡಿವಾಣ ಅಲ್ಲಿಂದ ಬರ್ಬೇಕು. ನಾ ಅವಾಗಲೇ ಹೇಳ್ದಂಗೆ ರೂಟ್ ಲೆವೆಲ್ ಇಂದ ಮಾಡಿದಾಗ ಖಂಡಿತ ಎಲ್ಲಾನು ಮಾಡ್ಬೋದು. ಇವತ್ತು ನೋಡಿದ್ರೆ ಸಾಕಷ್ಟು ಚೇಂಜಸ್ ಆಗಿದೆ ನಮ್ಮ ದೇಶದಲ್ಲಿ. ಡಿಜಿಟಲೈಸ್ ಮಾಡಿದ್ವಿ. 138 ಕಂಟ್ರೀಸ್ ಅಲ್ಲಿ ನಮ್ದು ನಂಬರ್ 1 ಇದೆ. ನಾವ್ ಆತರ ಇರ್ಬೇಕಾರೆ ಇದನ್ನೆಲ್ಲಾನು ಮಾಡ್ಬೋದು. ಫುಲ್ ಸ್ಕ್ರೂಟಿನಿ ಆಗಿದೆ. ವೆರಿ ಮಚ್. ಸೊ ಹಾಗಾಗಿ ಖಂಡಿತ ಇದನ್ನ ನಾವು ಅನುಸರಿಸಲೇಬೇಕು. ಇದನ್ನ ನಾನು ಎಲೆಕ್ಷನ್ ಕಮಿಷನ್ಗೆ ಬರ್ದಿದ್ದೀನಿ ಲೆಟ್ರು, ಬಟ್ ಇವತ್ತು ತಂದಿಲ್ಲ. ನಾ ಹೇಳ್ದಂಗೆ ನಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ಕ್ವೆಶ್ಚನ್ ಕೇಳ್ತೀನಿ ಅಂತ. ನೀವು ಕೂಡ ಮಾಧ್ಯಮದವರು ಕೈ ಜೋಡಿಸ್ಬೇಕು. ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಾಧ್ಯಮದವ್ರು ಇದ್ದೀರಾ, ಇದನ್ನೆಲ್ಲ ನೀವು ಎಲೆಕ್ಷನ್ ಕಮಿಷನ್ ಬರ್ದಾಗ ಎಲ್ಲರೂ ನೋಡಿ, ನಾವು ಯೂತ್ ಒಗ್ಗಟ್ಟಾಗಿ ನಿಂತ್ರೆ ದೇಶನೇ ನಾವು ಚೇಂಜ್ ಮಾಡಬಹುದು. ಸೂಪರ್, ಅಲ್ಟಿಮೇಟ್. ಆತರ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವು ನಿಮ್ ಜೊತೆ ಇರ್ತೀವಿ. ಎಲೆಕ್ಷನ್ ಕಮಿಷನ್ ಬರೆಯೋಣ. ಯಾವುದೇ ರೀತಿ ಈ ತರ ಚೇಂಜಸ್ ಆಗದೆ ತರ ನೋಡ್ಕೊಂಡ್ರೆ ಖಂಡಿತ ನಾವು ಬದಲಾವಣೆ ತರಬಹುದು ಮೇಡಮ್. ರೈಟ್, ಥ್ಯಾಂಕ್ ಯು ಸೋ ಮಚ್ ವೀರಣ್ಣವರು, ಅಂಬಿಕಾ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವದ ಕುರಿತಂತೆ ತಿಳ್ಕೊಂಡ್ವಿ. 10,000 ಕೋಟಿ ಖರ್ಚಾಗುತ್ತೆ ಮತದಾನ ಪ್ರಕ್ರಿಯೆಗೆ. ಅದು ಸಾರ್ಥಕ್ಯ ಆಗಬೇಕು ಅನ್ನೋದಾದರೆ ಯಾರೆಲ್ಲ ವೋಟರ್ ID ಹೊಂದಿದ್ದೀರಿ ಪ್ರತಿಯೊಬ್ಬರು ಹೋಗಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ. ನಿಮ್ಮ ಕ್ಷೇತ್ರ ದೇಶದ ಬೆಳವಣಿಗೆಗೆ ಈ ಅಭ್ಯರ್ಥಿ ಸಂಪೂರ್ಣವಾಗಿ ಸಮಗ್ರವಾಗಿ ಸಹಕಾರವನ್ನು ನೀಡ್ತಾನೆ ಅನ್ನೋದಾದರೆ ಅಂಥವರಿಗೆ ಮತ ನೀಡಿ, ಆಮಿಷಕ್ಕೆ ಒಳಗಾಗಬೇಡಿ ಮತ್ತು ನಿಮ್ಮ ಮತವನ್ನು ಮಾರಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.